ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಆಸೀದುದಾರಗುಣವಾರಿಧಿರಪ್ರಮೇಯೋ ನಾರಾಯಣಃ ಪರತಮಃ ಪರಮಾತ್ ಸ ಏಕಃ ಸಂಶಾಂತಸಂವಿದಖಿಲಂ ಜಠರೆ ನಿಧಾಯ ಲಕ್ಷ್ಮೀಭುಜಾಂತರಗತಸ್ವರತೋಪಿ ಚಾಗ್ರೆ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ಜ್ಞಾನವೈರಾಗ್ಯಭಕ್ತ್ಯಾದಿಕಲ್ಯಾಣಗುಣಶಾಲಿನಃ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾರಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ಹಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಜಮಿಷ್ಟರಂ ವಂದೇ ಪರೂರಾರ್ಚಕ್ರವರ್ತಿನಂ ವೇದವಿಜ್ಞಾನಬೋಧಾರ್ಥಂ ಯತ್ನಂ ಯಃ ಕೃತವಾನ್ ಸುಧೀಃ ವಿಜ್ಞಾನನಿಧಿಕರಮಂದಿ ಸೋऽಸೌ ಪಾತು ನಿರಂತರಂ ಶ್ರೀಗುರುಭ್ಯೋ ನಮಃ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಮೊಟ್ಟ ಮೊದಲ ಮಿಥುನ ಸೃಷ್ಟಿ. ಬ್ರಹ್ಮದೇವರು ತಮ್ಮ ಶರೀರವನ್ನು ಎರಡು ಭಾಗ ಮಾಡಿಕೊಳ್ತಾರೆ. ಆಗ ಮೊಟ್ಟ ಮೊದಲ ಜೋಡಿ ಸ್ವಯಂಭುವ ಮನು ಹಾಗೂ ಶತರೂಪಾದೇವಿಯರು. ಸೃಷ್ಟಿ ಮಾಡಿರಿ, ಅದರಲ್ಲೂ ಮೈಥುನ ಧರ್ಮದಿಂದ ಸೃಷ್ಟಿ ಮಾಡಿರಿ ಅಂತ ಆಜ್ಞೆ ಮಾಡಿದ್ದಾರೆ ಬ್ರಹ್ಮದೇವರು. ಆದರೆ ಸೃಷ್ಟಿ ಮಾಡಬೇಕು ಅಂದರೆ ಮಾನವರ ಅಸ್ತಿತ್ವಕ್ಕೆ ಭೂಮಿ ಬೇಕು. ಆದರೆ ಬ್ರಹ್ಮಾಂಡ ಘನೋದಕ ಸಮುದ್ರದಲ್ಲಿ, ಬ್ರಹ್ಮಾಂಡದ ಮಧ್ಯದಲ್ಲಿ ಭೂಮಿ ಏನಿತ್ತು ಅದು ಘನೋದಕ ಸಮುದ್ರದಲ್ಲಿ ಮುಳುಗೆಯಾಗಿದೆ. ಇಲ್ಲಿ ಒಂದು ಸ್ವಲ್ಪ ಭೂಲೋಕದ ಪರಿಚಯ ಮಾಡಿಕೊಳ್ಬೇಕು ನಾವು. 14 ಲೋಕ ಬ್ರಹ್ಮಾಂಡದಲ್ಲಿ. 14 ಲೋಕಗಳಲ್ಲಿ ಮಧ್ಯದ ಲೋಕ ಭೂಲೋಕ. ಆ ಭೂಲೋಕದ 2ರಷ್ಟು ತಮೋಭಾಗ ಇದೆ. ಅದರ 2 ಪಟ್ಟು ಜಲಭಾಗ. ಆ ಭೂಲೋಕ 7 ಕೋಟಿ ಯೋಜನ ವಿಸ್ತೀರ್ಣ. ಆಳ 1,00,000 ಯೋಜನ. ಆಳದಲ್ಲಿ ಆ ತಗ್ಗು ಹೊಂಡಗಳ ಹಾಗೆ, ಈ ರಸ್ತೆಯಲ್ಲಿರುವ ತಗ್ಗು, ಮಳೆಗಾಲದ ತಗ್ಗು ಹೊಂಡಗಳ ಹಾಗೆ ಅತಲಾದಿ 7 ಲೋಕ. ಸುತ್ತಲೂ ಏನು ತಮೋಭಾಗ ಇದೆ, ಅದು ಪರ್ವತದ ಹಾಗೆ ಗಟ್ಟಿಯಾದ ಒಂದು ಕತ್ತಲೆಯ ಭಾಗ. ಅದಕ್ಕೆ ಅಂಟಿಕೊಂಡು ಭೂಮಿ ನಿಂತಿದೆ. ಹೇಗೆ ಅಂದರೆ ಹಾಲಿನ ಮೇಲೆ ಕೆನೆ ಇದ್ದ ಹಾಗೆ ತಮೋಭಾಗಕ್ಕೆ ಅಂಟಿಕೊಂಡು ಭೂಮಿ ನಿಂತಿದೆ. ಅಲ್ಲಿ ಮತ್ತೆ ಘನೋದಕ ಸಮುದ್ರ, 24,99,00,000 ಯೋಜನ ಆಳದ ಸಮುದ್ರ. ಅದರ ಮೇಲೆ ಒಟ್ಟಾರೆ ಬ್ರಹ್ಮಾಂಡದ ಕೆಳಗಿನಿಂದ ಆರಂಭ ಮಾಡಿ ಮೇಲಿನ ತನಕ ಎಷ್ಟು ಯೋಜನ ಅಂತ ಹೇಳಿದ್ರೆ ಒಟ್ಟು
50 ಕೋಟಿ ಯೋಜನ ಮೇಲೆ, ಕೆಳಗಿಂದ ಆರಂಭ ಮಾಡಿ ಮೇಲಿನ ತನಕ ಇರೋದು 50 ಕೋಟಿ ಯೋಜನ. ಅಲ್ಲಿ ಭೂಮಿಯ ಮೇಲೆ 25 ಕೋಟಿ ಯೋಜನೆ ಏನಿದೆ, ಅಲ್ಲಿ ಭುವರ್ಲೋಕ, ಸತ್ಯಲೋಕ, ವೈಕುಂಠ. ಕೆಳಗೆ 1,00,000 ಯೋಜನ ಆಳದಲ್ಲಿ ಪಾತಾಳಾದಿ ಸಪ್ತಲೋಕ, ಅದರ ಕೆಳಗೆ ಸಮುದ್ರ. ಅದನ್ನು ಒಟ್ಟಾರೆ 50 ಕೋಟಿ ಯೋಜನ ವಿಸ್ತೃತ ಅಂತ ಹೇಳಿ ಇಷ್ಟು ಸಾಮಾನ್ಯ ಸಂಖ್ಯೆ ಉಲ್ಲೇಖ ಮಾಡಿ, ಭೂಮಿ ಸಮುದ್ರದ ಒಳಗೆ ಮುಳುಗಿತ್ತು. ಆದ್ದರಿಂದ ಭೂಮಿ ಇಲ್ಲ, ಅದರಿಂದ ಮಾನವ ಸೃಷ್ಟಿಗೆ ಭೂಮಿಯೇ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ, ಪರಮೇಷ್ಠಿ ಅಪಾಂ ಮಧ್ಯೆ ತಥಾ ಸನ್ನಾಮ ವೇತ್ಯಗಾಂ ಕಥಮೇನಾಂ ಸಮುನ್ನೇಷ್ಯೆ ಇತಿ ದಧ್ಯೌ. ಬ್ರಹ್ಮದೇವರು ಹೇಗೆ ತಾವು ಸೃಷ್ಟಿ ಮಾಡುವ ಮುನ್ನ ಪರಮಾತ್ಮನನ್ನು ಧ್ಯಾನ ಮಾಡಿ ಅವನ ಆಜ್ಞೆ ಅನುಸಾರ ಸೃಷ್ಟಿ ಮಾಡ್ತಾರೋ, ಈಗಲೂ ಕೂಡ ಪರಬ್ರಹ್ಮನನ್ನೇ ಧ್ಯಾನ ಮಾಡ್ತಾರೆ. ಅವರ ಮೂಗಿನ ಹೊಳ್ಳೆಯಿಂದ ಅಂಗುಷ್ಠ ಪರಿಮಾಣದ ಹಂದಿನ ಮರಿ, ಒಂದು ಹಂದಿಯ ಪ್ರಾದುರ್ಭಾವ ಆಗುತ್ತೆ. ಇದೇ ವರಾಹ. ನಾಸಾ ವಿವರದಿಂದ ಬಂದದ್ದು. ಗಜ ಮಾತ್ರಂ ಪ್ರವೃಧೆ ಅಂತ, ಚಿಕ್ಕ ಮರಿ ಇದ್ದ ಹಾಗೆ ಒಂದು ಆನೆ ಬೆಳೆದಷ್ಟು ಗಾತ್ರದಲ್ಲಿ ಬೆಳೆದಿದೆ ಆ ವರಾಹ. ಗಜಗಾತ್ರದ ಶರೀರ. ಇದೇ ಶ್ವೇತ ವರಾಹ ಅಂತ ಎಲ್ಲ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಜಿತಂ ಜಿತಂ ತೇ ಜಿತ ಯಜ್ಞ ಭಾವನ ತ್ರಯೀಂ ತನುಂ ಸ್ವಾಂ ಪರಿಧುನ್ವತೆ ನಮಃ. ಯದ್ರೋಮಗರ್ತೇಷು ನಿಲಿಲ್ಯುರಧ್ವರಾಃ ತಸ್ಮೈ ನಮೋ ಕಾರಣಸೂಕರಾಯತೆ ಅಂತ ಹೇಳಿ ಒಟ್ಟಾರೆ ಯಜ್ಞ ವರಾಹನ ಆವಿರ್ಭಾವ ಆಗತ್ತೆ. ವಸ್ತುತಃ ಯಜ್ಞ ವರಾಹದ ಶ್ವೇತವರಾಹ ಅಂತ ಈ ವಿಷಯದಲ್ಲಿ ಭಾಗವತ ಅದ್ಭುತವಾದ ಅನೇಕ ವಿವರವನ್ನು ನೀಡ್ತಾ ಹೋಗುತ್ತೆ. ಸ್ವದಂಷ್ಟ್ರಯೋಧೃತ್ಯ ಮಹಿಂ ವಿಲಗ್ನ ಸವುತ್ಸಿತ ಸಂರುರುಹೇ ರಸಾಯಾಃ ತತ್ರಾಪಿ ದೈತ್ಯಂ ಗದಯಾ ಪತಂತಂ ಸುನಾಭ ಸಂದೀಪಿತ ತೀವ್ರಮನ್ಯುಃ ಜಘಾನರುಂಧಾನಮಸಹ್ಯ ವಿಕ್ರಮಃ ಸಲೀಲಯೇಭಂ ಮೃಗರಾಡಿವಾಂಭಸಿ ತದ್ರಕ್ತಪಂಕಾಂಕಿತತುಂಡಗಂಡೋ ಯಥಾ ಗಜೇಂದ್ರೋ ಜಗತೀಂ ವಿಭಿಂದಂತ. ಈ ಅವತಾರ ಆದದ್ದು ಯಾಕೆ ಅಂದರೆ, ಏನು ರಸಾತಲದಲ್ಲಿ ಭೂಮಿ ತಳ ಊದಿತ್ತು. ಈ ಭೂಮಿಯನ್ನು ವರಾಹರೂಪಿ ಪರಮಾತ್ಮ ತನ್ನ ದಾಡೆಯಿಂದ ಮೇಲಕ್ಕೆತ್ತಿ ತರಬೇಕು. ಹಿರಣ್ಯಾಕ್ಷ, ಆದಿ ಹಿರಣ್ಯಾಕ್ಷ ಎಂಬ ದೈತ್ಯ ಗದಾಪಾಣಿಯಾಗಿ ಬ್ರಹ್ಮದೇವರ ಎದುರು ಬರ್ತಾನೆ. ಅವನ ಬೇಗ ವಧೆ ಮಾಡುವಂಥ ಸುದರ್ಶನ ಚಕ್ರ ತಾನು ಪ್ರಾರ್ಥನೆ ಮಾಡಿದಾಗ ಕೋಪ ವ್ಯಕ್ತ ಆಗಿ ಅವನನ್ನು ಕೋರೆದಾಡಿನಿಂದ ಸೀಳಿ ಕೊಲ್ತಾನೆ ಪರಮಾತ್ಮ. ಅಂತಹ ಪರಮಾತ್ಮ, ಅವನ ರಕ್ತದಿಂದ ವರಾಹನ ದಾಡೆ ಕೆಂಪು ಬಣ್ಣದ್ದಾಗಿ ಕಂಡಿದೆ ಎಲ್ಲ ದೇವತೆಗಳಿಗೆ. ಯಥಾ ಗಜೇಂದ್ರ ಜಗತೀಂ ವಿಭಿಂದನ್ ತದ್ರಕ್ತ ಪಂಕಾಂಕಿತ ತುಂಡಗಂಡ. ಈ ಕೆಂಪು ಮಣ್ಣಿನಲ್ಲಿ ಆನೆ ಒಂದು ಮಣ್ಣು ಸೀಳುವ ಆಟ ಆಡುತ್ತೆ. ಹಾಗೆ ಪರಮಾತ್ಮ ಗಜರಾಜನಂತೆ ಆಟ ಆಡಿ ತುಂಬ ವಿರಾಜಿಸ್ತಾ ಇದ್ದಾನೆ ಅಂತ ಇಷ್ಟು ಭಾಗವತ ವರ್ಣನೆ ಮಾಡುತ್ತೆ. ವಸ್ತುತಃ ಇಲ್ಲಿ ಹಿರಣ್ಯಾಕ್ಷನ ವಧೆ ಅಂತ ಮುಂದಿನ ಅಧ್ಯಾಯದಲ್ಲೂ ಒಂದು ಹಿರಣ್ಯಾಕ್ಷನ ವಧೆಯ ಪ್ರಸಂಗ ಇದೆ. ಆ ಮುಂದೆ ಹೇಳುವ ಹಿರಣ್ಯಾಕ್ಷನ ಕಥೆಯ ವಿಸ್ತಾರ, ಅರ್ಥಾತ್ ಈ ಪ್ರಹ್ಲಾದನ ತಂದೆಯ ತಮ್ಮ, ಅವನ ವಿಸ್ತಾರ ರೂಪವೇ ಈ ಹಿರಣ್ಯಾಕ್ಷನ ವಧೆ ಕಥೆ ಹೊರತು ಬೇರೆ ಕಥೆಯಲ್ಲ ಅಂತ. ಇನ್ನು ವಿಸ್ತೃತವಾಗಿ ಅವರು ಕೆಲವು ಅಂಶಗಳನ್ನು ನಿರೂಪಣೆ ಮಾಡ್ತಾರೆ. ಸ್ವಯಂಭುವ ಮನ್ವಂತರ ಈ ಮನ್ವಂತರ ಬ್ರಹ್ಮನ ಮೂಗಿನ ಹೊಳ್ಳೆಯಿಂದ ಆವಿರ್ಭವಿಸಿದವ ಆದಿಶ್ವೇತವರಾಹ ಭೂಮಿಯನ್ನು ಎತ್ತಿ
ಸಮುದ್ರದ ಮೇಲೆ ನಿಲ್ಲಿಸಬೇಕು ಅಂತ ಹೊರಟಾಗ ಅವನನ್ನು ತಡೆಯಲು ಯಾವ ಹಿರಣ್ಯಾಕ್ಷ ಬಂದಿರಲಿಲ್ಲ. ಯಾಕೆ? ಅವನಿನ್ನು ಹುಟ್ಟೇ ಇಲ್ಲ. ಮುಂದೆ ಚಾಕ್ಷುಷ ಮನ್ವಂತರದಲ್ಲಿ ಮತ್ತೊಮ್ಮೆ ಹುಟ್ಟಿ ಇನ್ನೊಮ್ಮೆ ಭೂಮಿಯನ್ನು ಪರಮಾತ್ಮ ತರ್ತಾನೆ. ಆವಾಗ ಕೃಷ್ಣವರಾಹ ಎದುರು ಬಂದು ಹತನಾಗ್ತಾನೆ. ತತ್ರಾಪಿ ದೈತ್ಯಂ ಗದಯಾಪತಂತಂ ಅಂಥೇಳಿ ಚಾಕ್ಷುಷ ಮನ್ವಂತರ ಪ್ರಳಯ ಕಾಲದ ವಿಷಯ ಹೊರತು ಸ್ವಯಂಭುವ ಮನ್ವಂತರದ ಕಥೆಯ ಒಟ್ಟಿಗೆ ಬೆರೆಸಿ ಹೇಳಿದ್ದಾರೆ. ವಿಶೇಷ ಏನೂ ಇಲ್ಲ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಆದರೆ ಸ್ಪಷ್ಟ ಆಚಾರ್ಯರ ತಾತ್ಪರ್ಯ ನೋಡುವಾಗ ಇಬ್ಬರು ಹಿರಣ್ಯಾಕ್ಷರಿದ್ದಾರೆ. ಒಬ್ಬ ಆದಿ ಹಿರಣ್ಯಾಕ್ಷ, ಇವನು ಬ್ರಹ್ಮಪುತ್ರನಾದ ಮೊಟ್ಟ ಮೊದಲ ಅಸುರ. ಸ್ವಯಂಭುವ ಮನ್ವಂತರದಲ್ಲಿ ಏನು ಭೂಮಿ ಸ್ವತಃ ಮುಳುಗ್ತಾ ಇತ್ತು, ಆಗ ಶ್ವೇತವರಾಹ ಮೇಲೆತ್ತಿ ಇಡುವ ಪ್ರಸಂಗದಲ್ಲಿ ತಾನೇ ತನ್ನ ಒಂದು ಸ್ವಯಂಕೃತಾಪರಾಧದಿಂದ ಅವನನ್ನು ಜೊತೆ ಯುದ್ಧ ಮಾಡಿ ಕೋರೆದಾಡಿನಿಂದ ಹತನಾಗ್ತಾನೆ. ಇನ್ನೊಮ್ಮೆ ವೈಕುಂಠದ ದ್ವಾರಪಾಲಕ ವಿಜಯ, ಆ ವಿಜಯನಿಂದ ಆವಿಷ್ಟನಾಗಿ ಚಾಕ್ಷುಷ ಮನ್ವಂತರದಲ್ಲಿ ಈ ಹಿರಣ್ಯಾಕ್ಷ ಮತ್ತೊಮ್ಮೆ ಜನ್ಮ ತಾಳ್ತಾನೆ. ಅವನ ಆವೇಶ ಅಲ್ಲಿತ್ತು, ಆ ಹಿರಣ್ಯಾಕ್ಷನಲ್ಲಿ ಇವನ ಆವೇಶ ಇತ್ತು. ಮತ್ತೊಮ್ಮೆ ತಾನೇ ಭೂಮಿಯನ್ನು ಸ್ವತಃ ಸಮುದ್ರದಲ್ಲಿ ಹಾಕುವ ಪ್ರಯತ್ನದಲ್ಲಿದ್ದಾಗ ಕೃಷ್ಣವರಾಹ ಅವನ ಕಿವಿಗಳ ಬುಡದಲ್ಲಿ ತನ್ನ ತಲಪ್ರಹಾರ ಹಸ್ತದಿಂದ ಹೊಡೆದು ಕೊಲ್ತಾನೆ ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಆದ್ದರಿಂದ ಮುಂದೆ ಹೇಳುವ ಹಿರಣ್ಯಾಕ್ಷನ ಕಥೆಯೇ ಇದು ಅನ್ನೋದು ಅತ್ಯಂತ ಯುಕ್ತ ಅಲ್ಲ. ಇನ್ನೂ ಸ್ಪಷ್ಟ ಆಚಾರ್ಯರ ವಚನ ನೋಡುವಾಗ ನಮಗೆ ಈ ಅಂಶ ಇನ್ನೂ ಸ್ಫುಟವಾಗಿ ವೇದ್ಯ ಆಗುತ್ತೆ. ಒಂದು ವೇಳೆ ಆದರೆ ಒಂದು ಸಮಸ್ಯೆ ನಮಗಿಲ್ಲಿ ಕಾಣಿಸುತ್ತೆ. ಆದಿ ಹಿರಣ್ಯಾಕ್ಷನ ಕಥೆ ಹೇಳಿ ಆಮೇಲೆ ದಿತಿಪುತ್ರನಾದ ಹಿರಣ್ಯಾಕ್ಷನ ಕಥೆಯನ್ನು ಭಾಗವತ ಉಲ್ಲೇಖ ಮಾಡುತ್ತೆ. ಎರಡು ಬೇರೆ ಬೇರೆಯಾಗಿ ಹೇಳಿದ್ದಾರೆ. ಆದರೆ ವಿದುರನಿಗೆ ಈ ಮೊದಲ ಹಿರಣ್ಯಾಕ್ಷ ಏನಿದ್ದ, ವರಾಹನ ದಾಡೆಯಿಂದ ಮೃತನಾದವ, ಅವನ ಕಥೆಯನ್ನು ಕೇಳಿದ ಮೇಲೆ ಮತ್ತೊಮ್ಮೆ ಅದರ ವಿವರಣೆ ಸ್ವಲ್ಪ ಕಡಿಮೆ ಅಂತನಿಸಿ ಅವನೇ ಮುಂದೆ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾನೆ. ಮುಂದಿನ ಅಧ್ಯಾಯದಲ್ಲಿ ಆ ಪ್ರಶ್ನೆಗೆ ಮತ್ತೆ ಮೈತ್ರೇಯರು ಮುಂದಿನ ಕಥೆಯನ್ನು ಆರಂಭ ಮಾಡ್ತಾರೆ. ಆದ್ದರಿಂದ ಇದು ಯಾವ ಹಿರಣ್ಯಾಕ್ಷನ ಕಥೆ ಅಂತ ಪ್ರಶ್ನೆ. ಒಂದು ವೇಳೆ ದಿತಿಪುತ್ರನ ಕಥೆ ಅಂತ ಇಟ್ಟುಕೊಂಡ್ರೆ ವರಾಹನ ದಾಡೆಯಿಂದ ಅವನ ವಧೆ ಅನ್ನೋದು ಸರಿಯಾಗಲ್ಲ. ಒಂದು ವೇಳೆ ಆದಿ ಹಿರಣ್ಯಾಕ್ಷನ ಕಥೆ ಅಂತ ಇಟ್ಟುಕೊಂಡ್ರೆ ಒಮ್ಮೆ ಕೇಳಿದ ಮೇಲೆ ಮತ್ತೊಮ್ಮೆ ಕೇಳುವ ಮನಸ್ಸು ಯಾಕೆ ಮಾಡ್ತಾನೆ ವಿದುರ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಒಂದು ವೇಳೆ ವಿಸ್ತಾರವಾಗಿ ಅವನೇ ಅದನ್ನೇ ಕೇಳಬಯಸಿದ್ದಾನೆ, ಆದ್ದರಿಂದ ಅದನ್ನೇ ಮುಂದುವರಿಸಿದ್ದಾರೆ ಅಂತ ಏನೋ ಪ್ರಶ್ನೆಗೆ ಉತ್ತರ ಕೊಟ್ಟರೂ ಕೂಡ ವರಾಹನ ಕೈಯಿಂದ ಹೊಡೆದು ಕೊಲ್ಲೋದು ಯುಕ್ತ ಆಗಲ್ಲ. ಯಾಕೆಂದರೆ ಅವನ ಒಂದು ಕಡೆ ವಧೆ ಕೈಯಿಂದ, ಇನ್ನೊಂದು ಕಡೆ ಅಂತ ವಿಚಿತ್ರವಾಗಿ ಅವನ ವಧೆಯ ಪ್ರಸಂಗದಲ್ಲಿ ಬೇರೆ ಬೇರೆ ರೀತಿಯಾಗಿ ವರ್ಣನೆ ಇರೋದರಿಂದ ಇವೆಲ್ಲ ಅಸಂಗತ ಆಗತ್ತೆ. ಆದ್ದರಿಂದ ಏನಿದು ಒಂದೇ ಕಥೆಯ ಬೇರೆ ಬೇರೆ ಕಥೆಯ ಅಂತ ಅನೇಕ ಗೊಂದಲ ಬಂದಾಗ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಸ್ಕಾಂದ ಪುರಾಣದ ವಚನವನ್ನು ಉದಾಹರಣೆ ಮಾಡಿ ಅದ್ಭುತವಾಗಿ ಪ್ರಮೇಯವನ್ನು ಅತಿ ಸುಲಭವಾಗಿ ಬಿಡಿಸಿ ನಮ್ಮ ಮುಂದೆ ಇಡ್ತಾರೆ. ಬ್ರಹ್ಮಜಸ್ತು ಹಿರಣ್ಯಾಕ್ಷಃ ಪ್ರಥಮಂ ದಂಷ್ಟ್ರಯಾ ಹತಃ ಸಯೇವ ಪಾರ್ಷದಾವಿಷ್ಟಃ ದ್ವಿತೀಯಂ ಕರ್ಣತಾಡನಾತ್ ಪೂರ್ವಂ ಲಯೋದಕೆ ಮಗ್ನಾಂ ದ್ವಿತೀಯಂ ತೇನ ಮಜ್ಜಿತಾಂ ಭುವಮುದ್ಧರತೈವಾಸೌ ಹರಿಣಾ ಕ್ರೋಡಮೂರ್ತಿನ ಇತಿ ಬ್ರಹ್ಮಾಂಡೇ ವ್ಯತ್ಯಾಸೇನಾಪಿ ಚೋಚ್ಯಂತೆ ಅವಿವೇಕೇನ ಕುತ್ರಚಿತ್ ದುಷ್ಟಾನಾಂ ಮೋಹನಾರ್ಥಾಯ ತತ್ರ ತತ್ರ ಕಥಾ ಕ್ವಚಿತ್ ಇತಿ ಸ್ಕಾಂದೆ ಅವಿವೇಕೇನ ಇತ್ಯಸ್ಯ ವಿವಿಚ್ಯ ನೋಚ್ಯತೆ ಇತ್ಯರ್ಥಃ. ನತು ಕರ್ತುರವಿವೇಕಃ ಸರ್ವಜ್ಞಸ್ಯ ಕುತೋ ಜ್ಞಾನಂ ವ್ಯಾಸಸ್ಯೋದಾರಕರ್ಮಣಃ ತುಷ್ಟಾನಾಂ ಮೋಹನಾರ್ಥಾಯ ಇತಿ ಚ. ಆಚಾರ್ಯರು ಹೇಳೋದು, ಬ್ರಹ್ಮಾಂಡ ಪುರಾಣದಲ್ಲಿ ಸ್ವಯಂ ವೇದವ್ಯಾಸರು ಒಂದು ಮಾತು ಹೇಳ್ತಾರೆ.
ಬ್ರಹ್ಮನಿಂದ ಜನಿಸಿದವ ಆದಿಹಿರಣ್ಯಾಕ್ಷ, ಇವನೇ ವರಾಹನ ದಾಡೆಯಿಂದ ಹತನಾಗ್ತಾನೆ. ಮತ್ತು ಅವನೇ ದಿಪುತ್ರ ಹಿರಣ್ಯಾಕ್ಷನಲ್ಲಿ ವಿಜಯನೊಂದಿಗೆ ಅವಿಷ್ಟನಾಗಿ ಅವನೇ ಇನ್ನೊಮ್ಮೆ ಜನ್ಮ ತಾಳಿದ್ದು. ಆವಾಗ ಕಿವಿಯ ಬುಡದಲ್ಲಿ ಹಸ್ತಪ್ರಹಾರದಿಂದ ಅವನ ಮರಣ. ಅದರಿಂದ ಮೊದಲಿಗೆ ಪ್ರಸಂಗ ಇಷ್ಟು: ಪ್ರಲಯೋದಕದಲ್ಲಿ ಮುಳುಗಿದ್ದ ಭೂಮಿಯನ್ನು ಶ್ವೇತವರಾಹ ರೂಪಿ ಪರಮಾತ್ಮ ಎತ್ತುವಾಗ ಇವನ ವಧೆ. ಮತ್ತೊಮ್ಮೆ ಅವನೇ ಮುಳುಗಿಸಿದ್ದ ಭೂಮಿಯನ್ನು ಪರಮಾತ್ಮ ಎತ್ತುವಾಗ ಇವನ ವಧೆ ಅಂತ ಇಷ್ಟು ಭೇದ ಇದೆ. ಇದು ಮೊದಲ ಅಂಶ. ಕೆಲವು ವ್ಯತ್ಯಾಸಗಳನ್ನು ಪುರಾಣದಲ್ಲಿ ನಿರೂಪಣೆ ಮಾಡ್ತಾರೆ. ಕೆಲವೆಡೆ ಕಾಲ ವ್ಯತ್ಯಾಸ ಮತ್ತು ಕೆಲವು ಕಡೆ ಪುರುಷರ ವ್ಯತ್ಯಾಸ ನಮಗೆ ಕಾಣಸಿಗುತ್ತೆ. ದೃಷ್ಟಾಂತ ಏನು ಅಂತಂದರೆ, ಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ. ವ್ಯತ್ಯಾಸೇನಾಪಿ ಚೋಚ್ಯಂತೆ. ಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕೆ ಕಡೆ ಹೋಗ್ತಾನೆ. ಇತ್ತ ಭೀಮ ಆ ಪ್ರಸಂಗದಲ್ಲಿ ಒಂದು ಮಾತು ಹೇಳ್ತಾರೆ. ಅದೇ ಕಾಲದಲ್ಲಿ ಭೀಮಸೇನ ದೇವರು ಸಭಾಭವನದಲ್ಲಿ ದುರ್ಯೋಧನನ ನೀರಲ್ಲಿ ಬಿದ್ದದ್ದನ್ನು ನೋಡಿ ನಗ್ತಾರೆ ಅಂತ. ಇದು ಕಾಲ ವ್ಯತ್ಯಾಸಕ್ಕೆ ದೃಷ್ಟಾಂತ. ಯಾಕೆ ಅಂದರೆ, ವಸ್ತುತಃ ಕೃಷ್ಣ ಸಭಾಭವನದಲ್ಲೇ ಇದ್ದ, ಆದರೂ ಕಾಲ ವ್ಯತ್ಯಾಸ ಮಾಡಿ ಅವನು ಹೋದ, ಅದಾದ ಮೇಲೆ ನಕ್ಕಿದ್ದು ಅಂತ ಹೇಳಿ ಕೆಲವು ಕಡೆ ಕಾಲ ವ್ಯತ್ಯಾಸ ದೃಷ್ಟಾಗಿದೆ. ಇನ್ನು ರಾಜಸೂಯದ ದಿಗ್ವಿಜಯ ಕಾಲದಲ್ಲೇ ಜರಾಸಂಧನ ವಧೆಯಾಯಿತು ಅಂತ ಭಾಗವತ ಹೇಳುತ್ತೆ. ಅದು ಮುಂದೆ, ಅದು ಕಾಲ ವ್ಯತ್ಯಾಸ. ಯಾಕೆಂದರೆ ದಿಗ್ವಿಜಯ ನಂತರ ಕಾಲದಲ್ಲಾದದ್ದು ಜರಾಸಂಧನ ವಧೆ ಅಲ್ಲ. ದಿಗ್ವಿಜಯ ಕಾಲದಲ್ಲೇ ಜರಾಸಂಧನ ವಧೆಯಾಗಿದೆ, ದಿಗ್ವಿಜಯ ಅನಂತರ ಕಾಲದಲ್ಲಿ ಅಂತ ಭಾಗವತ ಹೇಳುತ್ತೆ. ಇದೊಂದು ಕಾಲ ವ್ಯತ್ಯಾಸಕ್ಕೆ ದೃಷ್ಟಾಂತ. ಇನ್ನು ಪುರುಷ ವ್ಯತ್ಯಾಸಕ್ಕೆ ದೃಷ್ಟಾಂತ ಏನು ಅಂದರೆ, ಕೃಷ್ಣ ಹೇಳ್ತಾನೆ, ದುರ್ಯೋಧನಾದಿಗಳು ಅರ್ಜುನನಿಂದ ಮೃತನಾಗುವುದನ್ನು ನೀನು ಕಾಣ್ತೀಯ ಅಂತ. ಈ ಪುರುಷ ವ್ಯತ್ಯಾಸ. ವಸ್ತುತಃ ಕೊಂದದ್ದು ಭೀಮಸೇನ, ಆದರೆ ಆ ಜಾಗದಲ್ಲಿ ಅರ್ಜುನನನ್ನು ಉಲ್ಲೇಖ ಮಾಡಿಕೊಂಡು ಪುರುಷ ವ್ಯತ್ಯಾಸ ಮಾಡ್ತಾರೆ. ಅದರಿಂದ ಅನೇಕ ಕಥಾಭೇದ ಇರುತ್ತೆ. ಆದರೆ ಸ್ಪಷ್ಟ ಪೂರ್ವಾಪರದ ವಿಚಾರ ನೋಡಿಕೊಂಡು ಪುರುಷ ವ್ಯತ್ಯಾಸ, ಕಾಲ ವ್ಯತ್ಯಾಸ ದೃಷ್ಟಾಂತ. ಆದ್ದರಿಂದ ಇದು ಯಾವುದೇ ಗೊಂದಲ ಬೇಡ ಅಂಥೇಳಿ ನಾನು ಸ್ಕಂದ ಪುರಾಣದ ನುಡಿಯನ್ನು ನೀಡಿ ನಿಮಗೆ ವ್ಯಾಖ್ಯಾನ ಮಾಡಿದ್ದೇನೆ. ವಸ್ತುತಃ ಅವಿವೇಕೇನ ಕುತ್ರಚಿತ್, ಈ ಗೊಂದಲಕಾರಿ ನಿರೂಪಣೆ ಯಾಕೆ ಅಂತಂದರೆ, ಅವಿವೇಕೇನ ವಾಸ್ತವಿಕವಾಗಿ ಏನು ವ್ಯತ್ಯಾಸ ಇತ್ತೋ ಈ ವ್ಯತ್ಯಾಸವನ್ನು ಅರಿಯದೇ ಬಾದರಾಯಣರು ಒಂದೊಂದಾಗಿ ವರ್ಣನೆ ಮಾಡ್ತಾರೆ ಅಂತ ಸ್ಪಷ್ಟ ಮಾತಿದೆ. ಆದರೆ ಇದು ಅತ್ಯಂತ ಅಸಂಗತ. ಯಾಕೆ ಅಂದರೆ ಅಲ್ಲೇ ಸರ್ವಜ್ಞಸ್ಯ ಕುತಃ ಅಜ್ಞಾನಂ ಅಂತ ಹೇಳಿ, ವೇದವ್ಯಾಸದೇವರು ಸರ್ವಜ್ಞರು, ಆದ್ದರಿಂದ ಅವರಿಗೆ ಅಜ್ಞಾನ ಇದೆ ಅನ್ನೋ ವಿಷಯದಲ್ಲಿ ಯಾವುದೇ ಪ್ರಶ್ನೆಗೆ ಅವಕಾಶವೇ ಇಲ್ಲ. ಆದ್ದರಿಂದ ಇದು ಯಾಕೆ ಹೀಗೆ ಹೇಳಿತ್ತು ಅಂದರೆ, ಅವಿವೇಕೇನ ಕುತ್ರಚಿತ್ತನ್ನು ದುಷ್ಟಾನಾಂ ಮೋಹನಾರ್ಥಾಯ ಅಂತ ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಈ ದುಷ್ಟರಿಗೆ ಕಥೆಗಳಲ್ಲಿ ಗೊಂದಲ ಉಂಟಾಗಿ ಕಥೆ ಅಪಾರ್ಥವಾಗಿ ಅವರ ಅಂತಃಕರಣ ಎಲ್ಲ ಮಲಿನವಾಗಿ ಅವರು ತಾವು ಅಂಧಂತಮಸ್ಸಿನ ಕಡೆ ಅವರಿಗೆ ಪ್ರವೇಶ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿ ನಿರೂಪಣೆ ಮಾಡ್ತಾರೆ ಅಂತ ಹೇಳಿ ಇಷ್ಟು ವಿವರವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಇದಾದ ಮೇಲೆ ಈ ಶ್ವೇತವರಾಹ ರೂಪವನ್ನೇ ನಮ್ಮ ಅನುಸಂಧಾನಕ್ಕೆ ಅತ್ಯಂತ ಹತ್ತಿರದ ರೂಪ ಅಂತ ರಾಯರು ಬಣ್ಣಿಸ್ತಾರೆ. ರಾಯರು ಆದಿಸೂಕರದರೋದ್ಧರಣಂತೆ ಸಿಂಧು ಬಂಧು ಜಠರಾಶ್ರುತಿಗೀತಂ ಮಾದೃಶಾಂ ಭವಪಯೋಧಿಗತಾನಾಂ ರಕ್ಷಣೆ ಪರಿಚದಂ ತದವೈನ್ಮಃ. ಇಲ್ಲಿ ಈ ವರಾಹ ರೂಪವನ್ನು ಉಲ್ಲೇಖ ಮಾಡಿ ಆದಿಸೂಕರ ಭೂಮಿಯನ್ನು ಎತ್ತಿಟ್ಟಿ ಇದನ್ನು ಸೂಚನೆ ಮಾಡಿದವರು ಏನು ಅಂದರೆ, ಮಾದೃಶಾಂ ಭವಪಯೋಬ್ಧಿಗತಾನಾಂ, ರಾಯರ ಯೋಗ್ಯತೆಯಲ್ಲಿ ಅವರು ತಮ್ಮನ್ನು ಸೇರಿಸಿಕೊಂಡು ಹೇಳೋದು, ನಮ್ಮಂತಹ ಸಂಸಾರ ಸಾಗದಲ್ಲಿ ಮುಳುಗಿದವರನ್ನು ಎತ್ತಿ ನೀನು ಮೇಲೆ ಮೋಕ್ಷ ಮಾರ್ಗದಲ್ಲಿ ಕರೆದೊಯ್ಯುತ್ತಿ, ಆ ಸಂದೇಶ ಈ ಅವತಾರದಲ್ಲಿದೆ ಅಂತ ಹೇಳಿ ಇಷ್ಟು ಚಿಂತನೆ ಮಾಡಿ ಇದನ್ನೇ
ವೇದಮಂತ್ರವು ಉಲ್ಲೇಖ ಮಾಡುತ್ತೆ. ಉದ್ಧತ ಶಿವರಾಹೇಣ ಕೃಷ್ಣೇನ ಶತಬಾಹುನ ಅಂತ ಹೇಳಿ ಇದೇ ಮಾತನ್ನು ಇತಿಶ್ರುತಿಗತಂ, ಈ ವರಾಹದ ಕಥೆ ವೃತ್ತಾಂತ ಅದು ಶ್ರುತಿ ಪ್ರಸಿದ್ಧ ಅಂತ ಹೇಳಿ ಇಷ್ಟು ಕಥೆಯನ್ನು ಹೇಳಿ ಸಮಾಪ್ತಿ ಮಾಡಿದಾಗ ವಿದುರನಿಗೆ ಪರಮಾತ್ಮನ ಕಥೆಯನ್ನು ಮತ್ತೂ ಕೇಳಬೇಕು ಅಂತ ಮನಸ್ಸಾಗತ್ತೆ. ಆವಾಗ ದಿತಿಕಶ್ಯಪರ ಕಥೆಯ ಮುಂದುವರಿಕೆ ಆರಂಭ ಆಗುತ್ತೆ. ಯಾಕೆಂದರೆ ದ್ವಿತೀಯ ಪುತ್ರರು ದೈತ್ಯರು, ಎಲ್ಲರಿಗೂ ಕೂಡ ಎಲ್ಲರೂ ದೇವತೆಗಳಿಂದ ಬರ್ತಾರಾದಾಗ ದಿತಿಗೆ ಒಂದು ಸ್ವಲ್ಪ ಅದಿತಿ ಪುತ್ರರಾದ ದೇವತೆಗಳ ಮೇಲೆ ಒಂದು ಕ್ರೋಧ. ಆದ್ದರಿಂದಾಗಿ ದೇವತೆಗಳ ಮೇಲೆ ಪ್ರತೀಕಾರ ಬುದ್ಧಿಯನ್ನು ಹೊಂದುತ್ತಾಳೆ ದಿತಿ. ವಸ್ತುತಃ ಸಂಧ್ಯಾಕಾಲಕ್ಕೆ ತುಂಬ ಮಹತ್ವ ನೀಡುತ್ತಾರೆ ಶಾಸ್ತ್ರಕಾರರು. ಸಂಧ್ಯಾಕಾಲದಲ್ಲೆಲ್ಲ ಅಧ್ಯಯನಾದಿಗಳು ನಿಷಿದ್ಧ. ಅದರಿಂದ ಸಂಧ್ಯಾಕಾಲದ ಮಹತ್ವ ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಮುಂದಿನ ಪ್ರಸಂಗ ದೃಷ್ಟಾಂತ ಅಂತ ನಾವು ನೋಡಬಹುದು. ಕಶ್ಯಪರು ಸಂಧ್ಯಾಕಾಲದಲ್ಲಿ ಧ್ಯಾನಮಗ್ನಾಗಿದ್ದಾರೆ. ದಿತಿಗೆ ಗರ್ಭಧಾರಣೆಯ ಬಯಕೆ ಉಂಟಾಗಿತ್ತು ಮನದಲ್ಲಿ. ಆದರೆ ಇದು ಅಕಾಲ. ಯಾಕೆಂದರೆ ಯಾವತ್ತೂ ಕಾಲನಾಮಕ ಪರಮಾತ್ಮನ ಅತಿಕ್ರಮಣ ಮಾಡಬಾರದು ಅಂಥೇಳಿ ಏಷಾ ಘೋರತಮ ವೇಲ ಘೋರಾಣಾಂ ಘೋರ ದರ್ಶನ ಭವಂತಿ ಯಸ್ಯಾಂ ಭೂತಾನಿ ಭೂತೇಶಾನು ಚರಾಣಿಷಾ. ವಸ್ತುತಃ ಸಂಧ್ಯಾಕಾಲದಲ್ಲಿ ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರೆ. ಆದ್ದರಿಂದಾಗಿ ನಾವು ಅದರ ಭೂತಗಣಗಳ ಸಂಚಾರವೂ ಇದೆ. ಆದ್ದರಿಂದ ಸರಿಯಾದ ಸಮಯದಲ್ಲಿ ಅರ್ಘ್ಯ ಕೊಟ್ಟು ಯಾಂ ಸದಾ ಸರ್ವಭೂತಾನಿ ಸಾಮಾ ಸಂಧ್ಯಾ ಅಭಿರಕ್ಷತು ಅಂತ ಹೇಳಿ ಸಂಧ್ಯಾದೇವಿಯ ಪ್ರಾರ್ಥನೆ ಮಾಡ್ತೇವೆ. ಆದ್ದರಿಂದ ಈ ಕಾಲದಲ್ಲಿ ಕೆಲವು ನಿಷಿದ್ಧ ಅಂತ, ಆದರೆ ಅತಿ ನಿರ್ಬಂಧ ಮಾಡಿದ್ದಾಳೆ ದಿತಿದೇವಿ. ಅನುಗ್ರಹ ಮಾಡ್ತಾರೆ. ಆದರೆ ಈ ಪ್ರಸಂಗದಲ್ಲಿ ಒಂದು ಅಂಶ ಹೇಳುತ್ತೆ. ಸಂಧ್ಯಾಕಾಲದಲ್ಲಿ ಯಾರು ಗರ್ಭಧಾರಣೆ ಮಾಡ್ತಾರೋ ಆ ಕಾಲದಲ್ಲಿ ಸಂಚಾರ ಮಾಡುವ ರುದ್ರದೇವರು ಆ ಪುತ್ರರ ವಧೆಯನ್ನು ಮಾಡ್ತಾರಂತೆ. ಆದ್ದರಿಂದ ಎಲ್ಲ ರಕ್ಕಸರ ವಧೆಯನ್ನು ರುದ್ರದೇವರೇ ಮೊದಲು ಮಾಡಿ ಆಗಿರುತ್ತೆ. ಮತ್ತೊಮ್ಮೆ ಅವರ ವಧೆ ನಿಶ್ಚಿತ. ಅದರ ಪ್ರಾಯಶ್ಚಿತ್ತಕ್ಕೋಸ್ಕರ ತಾವು ಪಿಶಾಚರಿಯಾಮಚರತ್ ವಿಷ್ಣುವಾಜ್ಞೆಯವತ್ತು ಅಂತ ಹೇಳಿ ಅದರ ಪ್ರಾಯಶ್ಚಿತ್ತವನ್ನು ಉಲ್ಲೇಖ ಮಾಡುತ್ತೆ ಅಂತ. ಅದರಿಂದ ಭವಿಷ್ಯತಃ ತವ ಭದ್ರೌ ಅಭದ್ರೇ ಜಾಟರಾಧಮೌ ಲೋಕಾನ್ ಸಪಾಲಾನ್ ಮುಹುಹು ಆಕ್ರಮಿಷ್ಯತಃ. ನಿನ್ನ ಉದರದಿಂದ ಇಬ್ಬರು ಮಕ್ಕಳ ಜನ್ಮ ಆಗತ್ತೆ. ಅವರ ಪರಿಚಯ ಒಂದೇ ಒಂದು ಶಬ್ದದಲ್ಲಿ ಮಾಡಿಕೊಡ್ತಾರೆ ಕಶ್ಯಪರು. ಲೋಕಾನ್ ಲೋಕಪಾಲಾನ್ ಮುಹುಹು ಆಕ್ರಮಿಷ್ಯತಃ. ಎಲ್ಲ ಲೋಕಗಳನ್ನು, ಲೋಕಪಾಲಕ ದೇವತೆಗಳನ್ನು ಅತ್ಯಂತ ಗೋಳು ಹೊಯ್ದುಕೊಳ್ಳುವ ಇಬ್ಬರು ರಕ್ಕಸರ ಜನ್ಮ ಆಗತ್ತೆ. ಆದ್ದರಿಂದ ನಮಗೆ ಇದು ಪಾಠ. ಅದರಿಂದಾಗಿ ಯಾವತ್ತು ದೇವಾನಾಂ ಚಾತಿ ಹೇಳನಾಥ್, ದೇವತೆಗಳ ತಿರಸ್ಕಾರ ಎಲ್ಲ ಅತ್ಯಂತ ವೃದ್ಧಿಯಾಗತ್ತೆ ಇವರಲ್ಲಿ ಅಂತ. ಹಾಗಾಗಿಯೇ ಶಾಸ್ತ್ರದಲ್ಲಿ ಸಂಧ್ಯಾಕಾಲದಲ್ಲಿ 4 ಮಾಡಬಾರದು ಅಂತ ನಿಷೇಧ ಮಾಡಿದ್ದು. ಚತ್ವಾರಿ ಖಲು ಕರ್ಮಾಣಿ ಸಂಧ್ಯಾಕಾಲೇ ವಿವರ್ಜಯೇತ್. ಯಾವುದು ಅಂದರೆ ಆಹಾರಂ ಮೈಥುನಂ ನಿದ್ರಾಂ ಸ್ವಾಧ್ಯಾಯಂ ಚ ಚತುರ್ಥಕಂ. ಒಂದು ಆಹಾರ ಸ್ವೀಕಾರ ಮಾಡಬಾರದು, ಯಾಕೆಂದರೆ ವಾತಾವರಣದ ಪ್ರಭಾವದಿಂದ ಆಹಾರ ವಿಷವಾಗತ್ತೆ. ಇನ್ನು ಗರ್ಭಧಾರಣೆ ಆದರೆ ಕ್ರೂರ ಗರ್ಭಶ್ಚ ಮೈಥುನೆ ಅಂತ ರಕ್ಕಸರಂಥ ಪುತ್ರರು ಜನ್ಮ ತಾಳ್ತಾರೆ. ನಿದ್ರಾ ಶ್ರಿಯ ನಿದ್ರಯ ಶ್ರಿಯೋ ನಿವರ್ತಂತೆ ಅಂತ. ನಿದ್ರೆ ಮಾಡಿದ್ರೆ ಸಂಪತ್ತು ನಾಶ ಆಗತ್ತೆ. ಲಕ್ಷ್ಮೀದೇವಿ ನಮ್ಮ ಮನೆ ಬಿಟ್ಟು ಪಕ್ಕದ ಮನೆಗೆ ಹೋಗ್ತಾಳೆ. ಅದರಿಂದಾಗಿ ಇಷ್ಟು ಸ್ವಾಧ್ಯಾಯೇ ಮರಣಂ ಧ್ರುವಂ. ವೇದಾಂತರ ಅಧ್ಯಯನ ಮಾಡಿದರೆ ಆಗ ಮರಣ ದಿಟವಾಗಿ ಬರ್ತದೆ ಅಂತ ಹೇಳಿ ಸಂಧ್ಯಾಕಾಲದ ನಿಷೇಧ ಮಾಡಿದೆ. ಈ ವಿಷಯದಲ್ಲಿ ಒಂದಿಷ್ಟು ಪೂರ್ವೇತಿಹಾಸಗಳನ್ನು ವರ್ಣನೆ ಮಾಡ್ತಾರೆ. ಯಾಕೆ ಇವರಿಗೆ ವೈಕುಂಠದ ದ್ವಾರಪಾಲಕರಿಗೆ ಈ ಸ್ಥಿತಿ ಬಂದೊದಗಿದೆ ಅಂತಂದರೆ, ಒಮ್ಮೆ
ಬ್ರಹ್ಮಾದಯೋ ಯತ್ಕೃತಸೇತುಪಾಲಾಃ ಯತ್ಕಾರಣಂ ವಿಶ್ವಮಿದಂ ಹಿ ಮಾಯಯಾ ಆಜ್ಞಾಕರೀತಸ್ಯ ಪಿಶಾಚಚರ್ಯಾ ಅಹೋ ವಿಭುಂ ನಶ್ಚರಿತಂ ವಿಡಂಬನಂ. ಯಾವ ಬ್ರಹ್ಮಾದಿಗಳು ಪರಮಾತ್ಮ ಹಾಕಿಕೊಟ್ಟ ನಿಯಮಗಳನ್ನು ತಾವು ತಮ್ಮ ಇಚ್ಛೆಯಿಂದ ಪಾಲನೆ ಮಾಡ್ತಾರೋ ಅಂತಹ ವಿಷ್ಣುವಿನ ಆಜ್ಞಾಪಾಲಕ ರುದ್ರ ಅವನು ಕೆಲವು ಪಿಶಾಚಚರ್ಯ, ರುದ್ರದೇವರಿಗೆ ಪಿಶಾಚಚರ್ಯ ವಿಹಿತ ಆಗಿದೆ. ಯಾಕೆ ಅಂದರೆ ಅಹೋ ವಿಭುಮ್ನಶ್ಚರಿತಂ ವಿಡಂಬನಂ, ಲೋಕದಲ್ಲಿ ಭೃತ್ಯ ಏನಾದರೂ ತಪ್ಪು ಕೆಲಸ ಮಾಡಿದರೆ ಸ್ವಾಮಿ ಅದಕ್ಕೆ ತಕ್ಕ ಪ್ರಾಯಶ್ಚಿತ್ತ ನೀಡ್ತಾನೆ. ಆದ್ದರಿಂದ ಸಂಧ್ಯಾಕಾಲದಲ್ಲಿ ಕೆಲವು ಅಕಾಲದಲ್ಲಿ ಹುಟ್ಟಿದ ಪುತ್ರರ ವಧೆಯನ್ನು ಮಾಡ್ತಾರೆ ರುದ್ರದೇವರು. ಹಾಗಾಗಿ ಅವರಿಗೆ ಪ್ರಾಯಶ್ಚಿತ್ತ ರೂಪವಾಗಿ ಪರಮಾತ್ಮ ಪಿಶಾಚಚರ್ಯೆಯನ್ನು ವಿಧಾನ ಮಾಡಿದ್ದಾರೆ ಅಂತ. ಇಲ್ಲಿ ಮತ್ತು ಅನೇಕ ಅಪಾರ್ಥಗಳಿಗೆ ನಮಗೆ ಅವಕಾಶ ಇದೆ. ಕೆಲವರು ಹೀಗೆ ಅರ್ಥ ಮಾಡ್ತಾರೆ, ರುದ್ರ ಬ್ರಹ್ಮಾದಯ ಯತ್ಕೃತ ಸೇತುಪಾಲಾಹ, ರುದ್ರದೇವರು ಹಾಕಿಕೊಟ್ಟ ಧರ್ಮ ನಿಯಮಗಳನ್ನು ಬ್ರಹ್ಮಾದಿ ದೇವತೆಗಳು ಪಾಲನೆ ಮಾಡ್ತಾರೆ. ಆದ್ದರಿಂದ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನು ಮಾಡುವುದು ರುದ್ರದೇವರೇ. ಇದಕ್ಕೆ ಆಧಾರವನ್ನಾಗಿಟ್ಟುಕೊಂಡು ವಿಶ್ವಮಿದಂ ಚ ಮಾಯ, ಹಾಗಾದರೆ ತಸ್ಯ ಪಿಶಾಚಚರ್ಯ, ಮತ್ತು ಅವರೇ ಸೃಷ್ಟಿಸ್ಥಿತಿ ಲಯಕಾರಕರು ಅಂದರೆ ಮತ್ತು ಪಿಶಾಚರ ಹಾಗೆ ಪಿಶಾಚಚರ್ಯೆ ಅದು ರುದ್ರದೇವರದು. ಯಾಕೆ ಅಂದರೆ ಯಸ್ಯ ಅನ್ನುವ ಶಬ್ದವನ್ನು ಅಧ್ಯಾಹಾರ ಮಾಡಿಕೊಂಡು ಯಾವ ಬ್ರಹ್ಮಾದಿ ದೇವತೆಗಳಿಗೂ ಮೋಹಕವಾಗಿ ಒಂದು ಮಾಯೆ ಇದೆ, ಈ ಮಾಯೆ ಯಾರ ಆಜ್ಞಾನುವರ್ತಿಯೋ ಅಂತಹ ರುದ್ರದೇವರು ಮಾಡಿದ ಪಿಶಾಚಚರ್ಯೆ ಅದು ವಿಡಂಬನಂ, ಇದು ಕೇವಲ ಲೋಕ ವಿಡಂಬನೆ. ಯಾಕೆ ಅಂದರೆ ಅಲ್ಲ, ಲೋಕ ವಿಡಂಬನೆಗೋಸ್ಕರ ಆದರೂ ಯಾಕೆ ಮಾಡಬೇಕು ಅಂದರೆ ವಿಚಿತ್ರವಾದ ಒಂದು ಅಂಶ ನಿರೂಪಣೆ ಮಾಡ್ತಾರೆ. ಮೋಕ್ಷವನ್ನು ಯಾರು ಬಯಸ್ತಾರೋ ಅವರೆಲ್ಲ ಪಿಶಾಚಚರ್ಯೆ ಮಾಡಬೇಕು ಅಂತ ಹೇಳಿ ರುದ್ರದೇವರು ಅವರಿಗೆಲ್ಲ ಪಾಠ ಮಾಡ್ತಾರೆ ಅಂತ ಇಷ್ಟಂಶಗಳನ್ನು ನಿರೂಪಣೆ ಮಾಡ್ತಾರೆ. ಆದರೆ ರುದ್ರದೇವರು ಬ್ರಹ್ಮಪುತ್ರರು ಅಂತ ಪ್ರಸಿದ್ಧಿ ಇದೆ. ಹೀಗಿದ್ದಾಗ ರುದ್ರದೇವರು ಹಾಕಿಕೊಟ್ಟ ಮಾರ್ಗವನ್ನು ತಂದೆಯಾದ ಬ್ರಹ್ಮದೇವರು ಅನುಸರಣೆ ಮಾಡ್ತಾರೆ ಅನ್ನೋದು ಹೇಗೆ ಅಂತಂದರೆ ಒಂದೆರಡು ಸಮಾಧಾನಗಳನ್ನು ನೀಡ್ತಾರೆ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಪುಲಸ್ತ್ಯರು ಅಂತ ಅರ್ಥ. ಬ್ರಹ್ಮ ಅಂದರೆ ಬ್ರಹ್ಮ ವೇದಜ್ಞಾನಿಯಾದ ಪುಲಸ್ತ್ಯರು ಬ್ರಹ್ಮ. ಇವರು ರುದ್ರದೇವರು ಹಾಕಿಕೊಟ್ಟ ರೀತಿಯಲ್ಲಿ ತಾವು ಮುಂದೆ ಸಾಕ್ತಾರೆ ಅಂತ ಈ ಅರ್ಥ ಮಾಡೋದು. ಆದರೆ ಇದೆಲ್ಲ ಅತ್ಯಂತ ಕ್ಲಿಷ್ಟ ಅಂತ ಭಾವಿಸಿ, ಯಾಕೆ ಅಂದರೆ 2-3 ಅಂಶಗಳಿದೆ. ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಮೂರನ್ನು ರುದ್ರನೇ ಮಾಡ್ತಾರೆ. ಅಲ್ಲಿ ಮಾಯೆ ಅದು ರುದ್ರನಿಗೆ ಅನುವರ್ತಿ ಅಂತ, ಮಾಯಾ ಅಂತ ಒಂದು ಬಂಧಕ ಶಕ್ತಿ ನಮ್ಮೆಲ್ಲರನ್ನು ಆಟಾಡಿಸುತ್ತೆ ಮಾಯೆ ಅಂತ. ಅದು ರುದ್ರದೇವರ ಅಧೀನ ಯಾಕೆ ಅಂತ ಒಂದು ಪ್ರಶ್ನೆ ಬಂದರೆ ಅದು ಅಹಂಕಾರ ತತ್ವದ ಕಾರ್ಯ. ಅಹಂಕಾರ ತತ್ವಕ್ಕೆ ರುದ್ರದೇವರ ಅಭಿಮಾನಿ ದೇವತೆಗಳಾದ್ದರಿಂದ ಮಾಯೆ ಅದು ರುದ್ರಾಧೀನ ಅಂತ ಅರ್ಥ ಮಾಡ್ತಾರೆ. ಆದರೆ ಪಿಶಾಚಿ ಹಾಗೆ ಅವರ ವರ್ತನೆ ಯಾಕೆ ಅಂದರೆ ಲೋಕ ವಿಡಂಬನೆ ಅಂತ. ಆದರೆ ಸ್ಪಷ್ಟ ವರಾಹ ಪುರಾಣದ ಮಾತಿಗಿದು ಅತ್ಯಂತ ವಿರುದ್ಧ ಆಗತ್ತೆ. ಯಾಕೆ ಅಂದರೆ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ತ್ರಿಪುರ ಸ್ತ್ರೀಯರ ವಧೆಯಾಗತ್ತೆ, ಯಾವಾಗ ಸಂಧ್ಯಾಕಾಲದಲ್ಲಿ. ಆದ್ದರಿಂದ ವಸ್ತುತಃ ಜ್ಞಾನಿಗಳಿಗೆ ಯಾವುದೇ ಕರ್ಮ ಲೇಪ ಇಲ್ಲ. ಅಪರೋಕ್ಷ ಜ್ಞಾನ ಬಂದಾದ ಮೇಲೆ ಕೆಲವು ಕರ್ಮಗಳ ಲೇಪ ಇಲ್ಲ. ಆದರೆ ರುದ್ರದೇವರು ಆ ಪುತ್ರರ ವಧೆ ಮಾಡಿರ್ತಾರೆ. ಆದ್ದರಿಂದ ಒಂದು ಲೋಕರೂಢಿ, ಭೃತ್ಯ ತಪ್ಪು ಮಾಡಿದಾಗ ಸ್ವಾಮಿ ಅವನಿಗೆ ಶಿಕ್ಷೆ ನೀಡುವ ಹಾಗೆ ರುದ್ರದೇವರು ತಪ್ಪು ಮಾಡಿದ್ದಾರೆ ಅಂತ ಭಾವಿಸಿ ಪರಮಾತ್ಮ ಅವರಿಗೆ ಆಜ್ಞೆ ಮಾಡಿದ್ದಾನೆ. ಆದ್ದರಿಂದ ಆ ಆಜ್ಞೆಯ ಪ್ರಕಾರ ತಾವು ಪಿಶಾಚಚರ್ಯೆ ತೋರಿದ್ದಾರೆ ಹೊರತು
ವಿಡಂಬನೆ ಅಲ್ಲ ಅಂತ. ಮತ್ತೊಂದು ಹೇಳಿದ್ರು, ಇದು ಯಾಕೆ ತೋರಿಸಿದ್ದು ಅಂದರೆ ಮೋಕ್ಷೇಚ್ಛುಗಳು ಯಾರೋ ಅವರು ಪಿಶಾಚಿಗಳ ಹಾಗೆ ವರ್ತನೆ ಇರಬೇಕು ಅಂತ. ಮೋಕ್ಷವನ್ನು ಬಯಸುವರು ಪಿಶಾಚಿಗಳ ಹಾಗಿದ್ದರೆ ಎಲ್ಲರೂ ಅವರನ್ನು ದೂರ ಮಾಡಿ ಬಡಿತಾರೆ ಹೊರತು ಇದು ಅತ್ಯಂತ ಅಸಂಗತ. ಅದಕ್ಕೆ ಆಚಾರ ಮಾಡುವ ವ್ಯಾಖ್ಯಾನ, ಪಿಶಾಚರಯಾಮಚರತ್ ರುದ್ರೋ ವಿಷ್ಣಾದ್ನಯೈವತು ಗರ್ಭಿಣೀ ವಧನೋದಾರ್ಥಂ ಅಹೋ ವಿಷ್ಣುರ್ವಿಡಂಬಕೃತ್ ಇತಿ ವಾರಾಹೇ. ಸಂಧ್ಯಾಕಾಲದ ಒಂದು ಎಷ್ಟು ಘೋರ ಅಂತ ನಿರೂಪಣೆ ಮಾಡುವಾಗ, ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ಯಾರು ಮಾಡ್ತಾರೋ ಆ ಗರ್ಭದ ವಧೆ ಮಾಡಿದ್ದಾರೆ ರುದ್ರದೇವರು ಅಂತ. ವಧೆ ಅಂದರೆ ಮಗು ಹುಟ್ಟೋದೇ ಇಲ್ಲ ಅಂತಲ್ಲ, 9 ತಿಂಗಳ ಮೇಲೆ ಗರ್ಭ ಪ್ರಸವ ಆಗತ್ತೆ ಅಂತಲ್ಲ, ಹುಟ್ಟಿದ ಮೇಲೆ ಬಲು ಬೇಗ ನಾಶವಾಗತ್ತೆ. ದುಷ್ಟ ರಕ್ಕಸರ ಹಾಗೆ ಅವರ ವರ್ತನೆ ಇರುತ್ತೆ. ಆದ್ದರಿಂದ ಸಂಧ್ಯಾಕಾಲದಲ್ಲಿ ಗರ್ಭಧಾರಣೆ ನಿಷಿದ್ಧ. ಆದರೂ ಗರ್ಭಿಣಿ ಸ್ತ್ರೀ ಹತ್ಯೆ ಆಗಿದೆ, ಇದು ಪಾಪವೇ. ಆದ್ದರಿಂದ ಪರಮಾತ್ಮನ ಒಂದು ಆಜ್ಞೆ, ಅದನ್ನು ಲೋಕದ ರೂಢಿ, ಯಾವತ್ತೂ ಆಕ್ಷೇಪ ಮಾಡಬಾರದು. ರುದ್ರದೇವರೇ ತಪ್ಪು ಮಾಡುತ್ತಾರೆ, ಅವರಿಗೆ ಶಿಕ್ಷೆ ಇಲ್ಲ, ನಾವೂ ತಪ್ಪು ಮಾಡ್ತೇವೆ ಅಂತ ಹೇಳಿ ಆಕ್ಷೇಪ ಮಾಡಬಾರದು. ಆದ್ದರಿಂದ ಅಪಾಪೋಪಿ ಸ್ವಯಂ ರುದ್ರ ಪರಮ ವೈಷ್ಣವ, ಪಾಪದ ಅವಕಾಶಕ್ಕೂ ಅವಕಾಶ ಇಲ್ಲ ರುದ್ರದೇವರಿಗೆ. ಅಷ್ಟಾದರೂ ಶಿಕ್ಷೆಯ ರೂಪದಲ್ಲಿ ಒಂದು ವ್ರತಾಚರಣೆ ನೀಡಿದ್ದಾನೆ. ಅಹೋ ವಿಷ್ಣುರು ವಿಡಂಬಕೃತು ಅಂತ. ಇದು ಪರಮಾಶ್ಚರ್ಯನಾದ ವಿಷ್ಣುವಿನಿಂದ ಮಾತ್ರ ಸಾಧ್ಯ ಅಂತ ವರಾಹ ಪುರಾಣ ಹೇಳುತ್ತೆ. ಆದ್ದರಿಂದಾಗಿ ಅದರ ಅಭಿಪ್ರಾಯ ಇಷ್ಟೇ, ರುದ್ರದೇವರ ಆಜ್ಞೆಯನ್ನು ಬ್ರಹ್ಮಾದಿಗಳು ಪಾಲನೆ ಮಾಡಿಲ್ಲ. ಶ್ರೀಹರಿ ಪರಮಾತ್ಮ ಹಾಕಿಕೊಟ್ಟ ವ್ಯವಸ್ಥೆಯ ಪ್ರಕಾರವೇ ಪ್ರಪಂಚದ ಸೃಷ್ಟಿ ಸ್ಥಿತಿಯೆಲ್ಲ ಆಗ್ತಾ ಹೋಗುತ್ತಾದ್ದರಿಂದ ಹಿಂದೆ ಮಾಡಿದ ವ್ಯಾಖ್ಯಾನ ಯಾವುದು ಸರಿಯಿಲ್ಲ ಅಂತ. ಆದರೆ ದಿತಿಗೆ ಒಂದು ದುಃಖ ಇತ್ತು, ತನ್ನದೇ ತಪ್ಪು, ಹುಟ್ಟಿದವರು ಮಹಾ ಲೋಕಕಂಟಕರು, ಹಿರಣ್ಯಾಕ್ಷ ಹಿರಣ್ಯಕಶಿಪು. ಮತ್ತು ಹಾಗಾದರೆ ಒಳ್ಳೆಯ ಸಂತತಿ ನನ್ನ ಕುಡಿಯಲ್ಲಿ ಇಲ್ವೇ ಇಲ್ವಾ ಅಂತಂದರೆ, ಶ್ರುತ್ವಾ ಭಾಗವತಂ ಪೌತ್ರಂ ಅಮೋದತದಿತಿರ್ಭೃಶಂ ಪುತ್ರಯೋಶ್ಚ ವಧಂ ಕೃಷ್ಣಾತ್ ವಿದಿತ್ವಾಸೀನ್ ಮಹಾಮನಾಃ. ಯಾವ ತಾಯಿಯು ತನ್ನ ಮಕ್ಕಳ ವಧೆಯನ್ನು ಬಯಸೋದಿಲ್ಲ. ಅದೊಂದು ವಿಚಿತ್ರ ಪ್ರಸಂಗ ಉಲ್ಲೇಖ ಮಾಡುತ್ತೆ ಭಾಗವತ. ಶ್ರುತ್ವಾ ಭಾಗವತಂ ಪೌತ್ರಂ ಅಮೋದತ. ನಿನ್ನ ಮೊಮ್ಮಗ ಒಳ್ಳೆ ಧರ್ಮಿಷ್ಠನಾಗಿ ಜನ್ಮ ತಾಳ್ತಾನೆ. ಪುತ್ರಯೋಶ್ಚ ವಧಂ, ನಿಮ್ಮಿರುವರ ಪುತ್ರ ವಧೆಯೂ ಕೂಡ ಪರಮಾತ್ಮನಿಂದಾಗತ್ತೆ ಅಂತ. ಆದರೆ ವಿಷಯ ಕೇಳಿದಾಗ ದಿತಿ ಪ್ರತಿಕ್ರಿಯೆ ಹೇಗಿತ್ತು ಅಂದರೆ, ವಿದಿತ್ವ ಮಹಾಮನಾಹ ಆಸೀತ್ ಅಂತ, ತುಂಬ ಸಂತೋಷ ಆಯ್ತಂತೆ. ಅಂದರೆ ಜ್ಞಾನಿಗಳ ಸ್ಥಿತಿ ಹೇಗಿರುತ್ತೆ ಅಂತ. ಯಾಕೆಂದರೆ ಮಕ್ಕಳು ಗಂಡ ಅನ್ನುವ ವ್ಯವಸ್ಥೆಯನ್ನು ದಾಟಿರ್ತಾರೆ. ಆದ್ದರಿಂದಾಗಿ ಈ ರೀತಿಯ ನಿರ್ಲೇಪತೆ ನಾವು ಬೆಳೆಸಿಕೊಳ್ಳಬೇಕು ಅಂತ ಈ ಪಾತ್ರಗಳ ಮೂಲಕ ಮತ್ತೆ ಮತ್ತೆ ನಮಗೆ ಭಾಗವತ ನಿರೂಪಣೆ ಮಾಡುತ್ತೆ. ಇಲ್ಲಿ ಕೃಷ್ಣಾತ್ವಧಂ ವಿದಿತ್ವ ಮಹಾಮನಃ ಆಸೀತ್ ಅಂತ. ಅದಕ್ಕೆ ಕೆಲವರು ಹೀಗೆ ಅರ್ಥ ಮಾಡ್ತಾರೆ, ಈಗ ಯಾವ ತಾಯಿಗೂ ತನ್ನ ಮಕ್ಕಳ ವಧೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮನಿಂದ ಯಾರು ಹತರಾಗ್ತಾರೋ ಎಲ್ಲರಿಗೂ ಸದ್ಗತಿ ಮೋಕ್ಷ ಎಲ್ಲರಿಗೂ ಅಂತ. ಇವರ ಪ್ರಕಾರ ತಮಸ್ಸು ನರಕ ಇಲ್ಲವೇ ಇಲ್ಲ. ಒಟ್ಟಾರೆ ಮೋಕ್ಷ ಬೇಕಾ, ಪರಮಾತ್ಮನನ್ನು ಕುರಿತು ತಪಸ್ ಮಾಡೋದು, ಪರಮಾತ್ಮನಿಂದ ವಧೆ ಪಡೆಯುವ ರೀತಿಯಲ್ಲಿ ವರ ಪಡೆಯಬೇಕು ಅಂತ. ಈ ರೀತಿಯಾಗಿ ಮೋಕ್ಷ ಸಾಧನೆ ಮಾಡಿರಿ ಅಂತ ಕೆಲವರು ಅರ್ಥ ಮಾಡ್ತಾರೆ. ಆದರೆ ಸ್ಪಷ್ಟ ಭಾಗವತರ ವಿರೋಧ ಬರುತ್ತೆ. ಮುಂದೆ ಭಾಗವತ ಒಂದು ಮಾತು ಹೇಳುತ್ತೆ, ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ ವಿವಿಕ್ಷುರತ್ಯಗಾತ್ ಸೂನೋ ಪ್ರಹ್ಲಾದಸ್ಯಾನುಭಾವತಃ. ಪರಮಾತ್ಮನ ನಿಂದನೆಯ ಫಲವಾಗಿ ಹಿರಣ್ಯಕಶಿಪು ಅಂಧನ್ ತಮಸ್ಸಿನಲ್ಲಿ ಬೀಳ್ತಾ ಇದ್ದ. ಆದರೆ ಪ್ರಹ್ಲಾದನ ಪ್ರಭಾವ ಇವನಿಗದು ತಪ್ಪಿದೆ ಅಂತ. ಆದ್ದರಿಂದ ಒಟ್ಟಾರೆ ಒಂದು ವೇಳೆ ಪರಮಾತ್ಮನಿಂದ ಹತನಾದಾಗ ಮುಕ್ತಿಯೇ ನಿಶ್ಚಿತ ಅಂದರೆ ಅಂಧನ್ ತಮಸ್ಸಿನಲ್ಲಿ ಬೀಳ್ತಾ ಇದ್ದ ಅನ್ನೋ ಮಾತು ಹೊಂದಾಣಿಕೆ ಆಗಲ್ಲ.
ಆದ್ದರಿಂದ ಇದರ ಅರ್ಥ ಏನು ಅಂದರೆ, ವಿಷ್ಣು ಹಸ್ತವಧಾಲ್ಲೋಕೋ ಭಕ್ತಸ್ಯಾನ್ಯಸ್ಯ ನ ಕ್ವಚಿತ್ ತಥಾಪ್ಯಸುರಮೋಹಾಯ ನ ವಿವಿಕ್ತಂ ಕ್ವಚಿತ್ ಕ್ವಚಿತ್ ಹಿರಣ್ಯಕಶಿಪುಶ್ಚಾಪಿ ಭಗವನ್ನಿಂದಯಾ ತಮಃ ಸ್ವತಃ ಸದ್ಗತಿಯೋಗ್ಯಸ್ಯ ಪುತ್ರಾದೇರ್ಹೇತುತಾ ಭವೇತ್ ಯೋಗ್ಯತಾನಾದಿಭಕ್ತಿ ಸ್ಯಾತ್ ಅಯೋಗ್ಯಸ್ಯ ಕುತೋ ಗತಿಃ. ಪರಮಾತ್ಮನ ಕೈಯಿಂದ ವಧೆಯಾದರೆ ಮುಕ್ತಿ ಅಂತ ಹೇಳಿದ್ದು, ಯಾರು ಭಕ್ತರಿರ್ತಾರೋ ಅವರ ವಿಷಯ ಇಟ್ಟುಕೊಂಡು ಮಾತ್ರ, ಬೇರೆಯವರ ವಿಷಯದಲ್ಲಿ ಹೀಗಾಗಲ್ಲ. ಯಾಕೆ ಅಂದರೆ ಅಸುರ ಮೋಹನಕ್ಕೋಸ್ಕರ ಅಲ್ಲಲ್ಲಿ ಈ ರೀತಿಯಾಗಿ ಕೆಲವರು ಅರ್ಥ ಮಾಡ್ತಾರೆ. ಅಲ್ಲ, ಮತ್ತು ಅಲ್ಲೇ ಮಾತಿದೆ, ಹಿರಣ್ಯಕಶಿಪು ಭಗವನ್ನಿಂದಯಾ ಹತಃ. ಹಿರಣ್ಯಕಶಿಪು ಇದ್ದ, ಅವನು ಅಂಧಂತಮಸ್ಸನ್ನು ಹೋಗಬೇಕಾಗಿತ್ತು. ಆದ್ದರಿಂದಾಗಿ ಪುತ್ರನಿಂದ ಅವನಿಗೆ ಆ ಗತಿ ತಪ್ಪಿತು. ಅಂದರೆ ಅರ್ಥ ಏನಾಯಿತು, ಅಂಧಂತಮಸ್ಸಿಗೆ ಬೀಳಬೇಕಾಗಿತ್ತು, ಸತ್ಪುತ್ರ ಹುಟ್ಟಿದ, ಆದ್ದರಿಂದ ಸದ್ಗತಿ ಅಂತ ಅರ್ಥ ಬರುತ್ತೆ. ಆದ್ದರಿಂದ ನಾವು ಮಹಾ ಬೇಡದ ಅನೇಕ ಪಾಪ ಕಾರ್ಯ ಮಾಡೋದು, ಮಕ್ಕಳಿಗೊಂದು ಸಂಸ್ಕಾರ ಕೊಟ್ಟು ಪಾಪ ಕಾರ್ಯ ಮುಂದುವರಿಸ್ಕೊಂಡು ಹೋಗೋದು ನಮಗೆ ಮೋಕ್ಷ ಸಿಗುತ್ತೆ ಅಂತ ಅರ್ಥ ಬರುತ್ತೆ. ಅದಕ್ಕೆ ಆಚಾರ್ಯ ಅರ್ಥ ಮಾಡ್ತಾರೆ, ಸ್ವಾಭಾವಿಕವಾಗಿ ವ್ಯಕ್ತಿಯ ಯೋಗ್ಯತೆ ಸದ್ಗತಿ ಹೊಂದುವುದಾಗಿದ್ದರೆ ಮಾತ್ರ, ಪ್ರಾರಬ್ಧ ಕರ್ಮದಿಂದ ಏನು ಪಾಪ ಮಾಡಿದ್ನೋ ಆವಾಗ ಸತ್ಪುತ್ರರ ಜನ್ಮ ಆಗಿ ಅವನಿಂದ ಸದ್ಗತಿ ಅಂತ ಅರ್ಥ ಹೊರತು, ಸ್ವಭಾವತಃ ಭಗವದ್ಭಕ್ತಿ ಹೊಂದುವ ಮೋಕ್ಷ ಹೊಂದುವ ಯೋಗ್ಯತೆಯೇ ನಮ್ಮಲ್ಲಿಲ್ಲ ಅಂತ ಇಟ್ಟುಕೊಂಡು ಈ ರೀತಿಯಾಗೆಲ್ಲ ಅದಿಲ್ಲ ಸದ್ಗತಿ ಹೇಗೆ ಅಂತ ಪ್ರಶ್ನೆ ಮಾಡಿಕೊಳ್ಳಬಾರದು. ಒಟ್ಟಾರೆ ಇದರ ಅಭಿಪ್ರಾಯ ಏನು ಅಂತಂದರೆ, ಸಾಮಾನ್ಯ ಜೀವದ್ವಯಾವೇಶ ಅಂತ. ದಿತಿದೇವಿಗೆ ಒಂದು ನಿಶ್ಚಯ ಇತ್ತು, ತನ್ನ ಮಗನಲ್ಲಿ ಇಬ್ಬರಿದ್ದಾರೆ, ಒಂದು ಜಯ ವಿಜಯರು, ಹಾಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅನ್ನುವಂತಹ ದೈತ್ಯರು. ಅಲ್ಲಿ ಪ್ರಹ್ಲಾದ ಮೊಮ್ಮನಾಗಿ ಪೌತ್ರನಾಗಿ ಜನ್ಮ ತಾಳ್ತಾನೆ. ಅದನ್ನು ಸದ್ಗತಿ ಯಾರಿಗೆ ಅಂದರೆ ಒಳಗಿರೋ ರಕ್ಕಸರಿಗಲ್ಲ, ಜಯ ವಿಜಯರಿಗೆ ಸದ್ಗತಿ ಅಂತ ಅರಿವು ದಿತಿದೇವಿಗಿತ್ತು. ಆದರೆ ನಮಗೆ ಆ ನಿಶ್ಚಯ ಇರೋದಿಲ್ಲ. ಯಾಕೆಂದರೆ ಹುಟ್ಟೋ ಮಕ್ಕಳು ಯಾವುದೇ ಅಂತೇಳಿ ನಮಗೆ ತೀರ್ಮಾನ ಇಲ್ಲ ಅಂದಮೇಲೆ, ಮತ್ತು ಆ ಮಕ್ಕಳಲ್ಲಿ ಯಾವ ಜೀವ ಆವೇಶ ಇದೆ ಅಂತೆಲ್ಲ ಇವೆಲ್ಲ ದೇವಗುಹ್ಯ. ಆದ್ದರಿಂದ ಈ ವಿಷಯ ಕೇಳಿಕೊಂಡು ನೀವು ಯಾವುದೇ ರೀತಿಯಲ್ಲಿ ಮಹಾ ಸಾಹಸ ಮಾಡಬೇಡಿ ಅಂತ ಇಷ್ಟು ಭಾಗವತ ಹೇಳಿದ ಮೇಲೆ, ವಸ್ತುತಃ ಈ ವೃತ್ತ ಅಂತ ಮೊದಲೇ ಕಿವಿಗೆ ಬಿದ್ದಿತ್ತು ದಿತಿದೇವಿಗೆ. 100 ವರ್ಷ ಗರ್ಭಧಾರಣೆ ಮಾಡ್ತಾಳೆ, ಹೊರ ಹಾಕೋ ಮನಸ್ಸೇ ಮಾಡಲಿಲ್ಲ ಅಂತ. ಹೊರ ಬಂದರೆ ಇವೆಲ್ಲ ಫಜೀತಿ, ಇವರು ಲೋಕಕಂಟಕರಾಗ್ತಾರೆ, ವಧೆ ಆಗಬೇಕು ಅಂತ ಹೇಳಿ ತಾನು ಆ ಗರ್ಭ ಧರಿಸಿದಾಗ ದುಷ್ಟರ ವರ್ತನೆ ಹೇಗಿರುತ್ತೆ ಅಂದರೆ, ದುರ್ಯೋಧನ ಹುಟ್ಟಿದಾಗಲೇ ಕತ್ತೆಗಳು ಧ್ವನಿ ಮಾಡಿತ್ತಂತೆ. ಆ ದುರ್ಯೋಧನನ ಕೂಗಿಗೆ ಕತ್ತೆಯ ಕೂಗು ಸ್ವಾಗತ. ಆದ್ದರಿಂದ ಇವನೆಂಥ ಅಧರ್ಮ ಆಗಿತ್ತು ಅಂತ. ಅದೇ ಭೀಮಸೇನ ದೇವರು ಹುಟ್ಟಿದಾಗ ಜರಾಸಂಧಾರಿ ದೈತ್ಯರಲ್ಲಿ ಎಲ್ಲರೂ ರಕ್ತದ ವಾಂತಿ ಮಾಡ್ತಾರಂತೆ. ಇದರಿಂದ ವ್ಯಕ್ತಿಯ ಶಕುನ ನೋಡಿಕೊಂಡು ವ್ಯಕ್ತಿಯ ಮುಂದಿನ ಭವಿಷ್ಯ ತೀರ್ಮಾನ ಮಾಡಬೇಕು. ಒಟ್ಟಾರೆ ಇಡೀ ಲೋಕದಲ್ಲಿ ಅಂಧಕಾರ ಪ್ರವೇಶಗೈದಿದೆ. ಅದರಿಂದಾಗಿ ಎಲ್ಲ ದೇವತೆಗಳು ಬ್ರಹ್ಮದೇವರ ಬಳಿ ದೂರಿದ್ದಾಗ ಆಗ ಬ್ರಹ್ಮದೇವರು ಇವರು ಸದ್ಭಕ್ತರು ಜಯ ವಿಜಯರು ಹುಟ್ಟುತ್ತಾರೆ ಅಂಥೇಳಿ ಸ್ವಲ್ಪ ಹಿಂದಿನ ಕಥೆಯನ್ನು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ವಸಂತಿ ಯತ್ರ ಪುರುಷಾಃ ಸರ್ವೇ ವೈಕುಂಠಮೂರ್ತಯಃ ಯೇ ನಿತ್ಯಂ ಅನಿಮಿತ್ತೇನ ಧರ್ಮೇಣಾರಾಧಯನ್ ಹರಿಂ. ಒಮ್ಮೆ ವೈಕುಂಠ ಲೋಕಕ್ಕೆ ಸನಕ ಸನಂದನ ಸನತ್ಸುಜಾತಾದಿ 4 ಋಷಿಗಳು ಭೇಟಿ ಕೊಡ್ತಾರೆ. ವೈಕುಂಠ ಹೇಗಿದೆ ಅಂತಂದರೆ, ಭಾಗವತ ವೈಕುಂಠದ ವರ್ಣನೆಯನ್ನು ಮಾಡ್ತಾ ಹೋಗುತ್ತೆ. ಎಲ್ಲ ಕರ್ಮಗಳು ಪರಮಾತ್ಮನ ಆರಾಧನೆ ರೂಪವಾಗೇ ಮಾಡಿದ ಯಾವ ಅನೇಕ ಮುಕ್ತರು ವೈಕುಂಠವನ್ನು ಪ್ರವೇಶ ಮಾಡಿದ್ದಾರೋ ಅಂತಹ ವೈಕುಂಠ ಲೋಕಕ್ಕೆ ಒಮ್ಮೆ ಸನಕಾರಿಗಳು ಭೇಟಿ ಕೊಡ್ತಾರೆ ಅಂತ. ಅಲ್ಲಿ ಭೇಟಿ ಕೊಟ್ಟಾಗ
ವೈಕುಂಠದ ಕೆಲವು ವರ್ಣನೆಯನ್ನು ಮಾಡುತ್ತೆ ಭಾಗವತ. ವೈಮಾನಿಕಾ ಸಲಲನಾಶ್ಚರಿತಾನಿ ಯತ್ರ ಗಾಯಂತಿ ಲೋಕಶಮಲಕ್ಷಪಣಾನಿ ಭರ್ತುಃ ಅಂತರ್ಜಲೆ ತು ವಿಲಸನ್ ಮಧುಮಾಧವೀನಾಂ ಗಂಧೇನ ಖಂಡಿತಧಿಯೋಪ್ಯನಿಲಂ ಕ್ಷಿಪಂತಹ. ತುಂಬ ಅತಿ ವಿಚಿತ್ರಾರ್ಥವನ್ನು ಕೊಡುವ ಶ್ಲೋಕ. ವೈಕುಂಠದಲ್ಲಿ ಮಂದ ಮಾರುತ, ಗಾಳಿ ಮಂದವಾಗಿ ಬೀಸ್ತಾ ಇರುತ್ತೆ. ಆ ಗಾಳಿ ಮಾಡೋ ಕೆಲಸ ಏನು ಅಂದರೆ, ನೀರಿನಲ್ಲಿ ಅತ್ಯಂತ ಪ್ರಕಾಶಮಾನವಾಗಿರುವ ಯಾವ ಮಾಧವಿ ಕುಸುಮಗಳಿದೆ ಅದರ ಸುಗಂಧವನ್ನು ಹೊತ್ತು ತಾನು ಮಾರುತ ಮಂದವಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಆ ಮಾರುತ ಆ ಸುಗಂಧಕ್ಕೆ ಒಂದು ಕ್ಷಣ ಅವರ ಚಿತ್ತಕ್ಷೋಭೆ ಉಂಟಾಗಿ ಆಸಕ್ತಿ ಪರಮಾತ್ಮನನ್ನು ಬಿಟ್ಟು ಬೇರೆ ಕಡೆ ಹೋಗುವ ಹಾಗಾಗತ್ತಂತೆ ಮುಕ್ತರಿಗೆ. ಅಂತಹ ಮುಕ್ತರಷ್ಟಾದರೂ ಕೂಡ ಮತ್ತೆ ಪರಮಾತ್ಮನ ಚರಿತೆಗಳನ್ನು ಗಾನ ಮಾಡ್ತಾ ಸ್ತ್ರೀಯರೊಂದಿಗೆ ತಾವು ವಿಮಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ವೈಕುಂಠ ಲೋಕದ ಪ್ರಜೆಗಳು ಅಂತ. ಇಷ್ಟು ಇಲ್ಲಿ ಖಂಡಿತ ಧಿಯ, ಗಂಧೇನ ಖಂಡಿತ ಧಿಯ ಅಂತ ಒಂದು ಶಬ್ದ ಬಳಸ್ತಾರೆ. ಇದಕ್ಕೆ ಅರ್ಥ ಮಾಡೋದು, ಈ ಪರಿಮಳಯುಕ್ತವಾದ ಗಾಳಿಯ ಸೇವನೆ ಮಾಡಿದಾಗ ಕ್ಷಣಕಾಲ ಪರಮಾತ್ಮನ ಅವಿಸ್ಮರಣೆ ಉಂಟಾಗತ್ತೆ ಮುಕ್ತರಿಗೆ. ಕೂಡಲೇ ಎಚ್ಚೆತ್ತು ಅಯ್ಯೋ ನಾವು ಇರೋದು ವೈಕುಂಠದಲ್ಲಿ ಅಂತ ಚಿಂತನೆ ಮಾಡಿ ತಾವು ಪರಮಾತ್ಮನ ನಾಮ ಸಂಕೀರ್ತನೆ ಮಾಡ್ತಾರೆ. ಹೊರತು ವಾಯುವಿನಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ ಅಂತ. ಆದ್ದರಿಂದ ವೈಕುಂಠದಲ್ಲೂ ಪರಮಾತ್ಮನ ನಾಮಸ್ಮರಣೆ ತಪ್ಪಿಸುವ ಅನೇಕ ಪರೀಕ್ಷೆಗಳನ್ನು ಪರಮಾತ್ಮ ನೀಡ್ತಾನೆ. ಅದರಲ್ಲಿ ಪಾಸಾಗಿ ನಾಮಸ್ಮರಣೆಯನ್ನು ಮಾಡ್ತಾರೆ ಅಂತ ಇಷ್ಟು ಮಾಡುವ ಅರ್ಥ. ಇನ್ನೂ ಕೆಲವರು ಮುಂದೆ ಹೋಗಿ ಪರಮಾತ್ಮನ ಸನ್ನಿಧಾನ ಎಲ್ಲ ಕಡೆ ಇರುತ್ತೆ. ಹಾಗಾಗಿ ಈ ಹೂವಿನ ಪರಿಮಳ ಅಂದರೆ ಅಲ್ಲಿ ಪರಮಾತ್ಮನ ವಿಭೂತಿ ರೂಪ ಇದೆ. ಗಂಧೇನ ಖಂಡಿತ ಧಿಯ ಅಂದರೆ ಖಂಡಿತ ಅನ್ನೋ ಶಬ್ದಕ್ಕೆ ಪರಮಾತ್ಮನ ವಿಸ್ಮರಣೆ ಹೋಗುತ್ತೆ, ಪರಮಾತ್ಮನ ಸ್ಮರಣೆ ಉಂಟಾಗಲ್ಲ ಅಂತ ಅರ್ಥ ಅಲ್ಲ. ವಿಶೇಷ ಪರಮಾತ್ಮನ ಸ್ಮರಣೆ ಈ ಬುದ್ಧಿಯಿಂದ ಬರುತ್ತೆ, ಈ ಗಂಧದಿಂದ ಬರುತ್ತೆ ಅಂತ. ಒಬ್ಬರು ಪರಮಾತ್ಮನ ಸ್ಮರಣೆ ಬರಲ್ಲ ಅಂತ ಹೇಳ್ತಾರೆ, ಕೆಲವರು ಪರಮಾತ್ಮನ ಸ್ಮರಣೆ ಬರುತ್ತೆ ಅಂತ ಹೇಳ್ತಾರೆ. ಅಥವಾ ಗಂಧೇನ ಖಂಡಿತ ಧಿಯ ಅಂತ ಅಂದರೆ ಗಂಧಕ್ಕಿಂತ ಪರಮಾತ್ಮನ ಗುಣವೇ ಹೆಚ್ಚು ಅಂತ ಚಿಂತನೆ ಮಾಡಿ ಗಂಧದ ಕಡೆ ಒಲುಮೆ ತೋರದೆ ಏನು ಮಾಡ್ತಾರೆ ಅಂತಂದರೆ ಅವರ ಬುದ್ಧಿಯಲ್ಲಿ ಮೋಹ ಕವಿಯುತ್ತೆ. ಹಾಗಾಗಿ ಅಂದರೆ ಆ ಗಂಧ ಸೇವನೆ ಮಾಡಿದಾಗ ಬುದ್ಧಿಯಲ್ಲಿ ಮೋಹ ಉಂಟಾಗುತ್ತೆ. ಮೋಹ ಉಂಟಾದರೂ ಮರುಕ್ಷಣದಲ್ಲಿ ಗಂಧಕ್ಕಿಂತ ಪರಮಾತ್ಮನ ಗುಣವೇ ಹೆಚ್ಚು ಅಂತ ಅವನ ಗುಣಗಾನ ಮಾಡ್ತಾರೆ ಅಂತ. ಆದರೆ ಇದು ಅತ್ಯಂತ ಅಯುಕ್ತ. ಯಾಕೆ ಅಂದರೆ ಮೋಕ್ಷದಲ್ಲಿರ್ತಾರೆ, ಬುದ್ಧಿಗೆ ಮೋಹ ಉಂಟಾಯಿತು, ಮೋಹ ಎಲ್ಲ ಅವಸ್ಥೆ ಮೀರೇ ಮೋಕ್ಷಕ್ಕೆ ಹೋಗೋದು. ಮತ್ತು ಈ ಚಿತ್ತಕ್ಷೋಭ ಅದು ಭ್ರಮೆ. ಯಾಕೆ ಅಂದರೆ ಅವರು ಮುಕ್ತರು ಅಂತ. ಮತ್ತಿಲ್ಲ ಮುಕ್ತರಿಗೂ ನಮಗೆ ವ್ಯತ್ಯಾಸವೇ ಬರೋದಿಲ್ಲ ಅಂತ. ನಮಗೂ ವಿಷಯದ ಸಂಪರ್ಕ ಆದಾಗ ಮನಸ್ಸು ಗಟ್ಟಿಯಾಗಿರೋದಿಲ್ಲ, ಅವರಿಗೂ ವಿಷಯಗಳ ಸಂಪರ್ಕದಿಂದ ಮನಸ್ಸು ಗಟ್ಟಿಯಾಗಿಲ್ಲ ಅಂದರೆ ನಮಗೂ ಮುಕ್ತರಿಗೂ ಯಾವುದೇ ವ್ಯತ್ಯಾಸವೇ ಇಲ್ಲ ಅಂತಾಗುತ್ತೆ. ಆದ್ದರಿಂದ ವಸ್ತುತಃ ವರ್ಣನೆ ಏನು ಅಂತಂದರೆ, ಮುಕ್ತಾಶ್ಚೈವಾಧಿಕಾರಸ್ಥಾ ದ್ವೇಧಾ ವೈಕುಂಠಲೋಕಗಾ ಅಮುಕ್ತಾನಾಂ ಭ್ರಮಃ ಕ್ವಾಪಿ ನ ಮುಕ್ತಾನಾಂ ಕ್ವಚಿತ್ ಭವೇತ್ ನ ರಜಃ ಆದಧುರಿತಿ ಚ ವರಾಹ ಪುರಾಣೇ. ವೈಕುಂಠಲೋಕದಲ್ಲಿ ಇಬ್ಬರು ಚೇತನರ ಅವಸ್ಥಾನ ಇದೆ, ಅಸ್ತಿತ್ವ ಇದೆ. ಒಂದು ಮುಕ್ತರು, ಇನ್ನೊಂದು ಮುಕ್ತಸ್ಥಾನ ಅಮುಕ್ತಸ್ಥಾನ ಅಂತ ಎರಡು ಭಾಗ. ಮುಕ್ತಸ್ಥಾನ ಅಂತಂದರೆ ಅಲ್ಲಿ ಉಳಿದ ದೇವತೆಗಳ ಪ್ರವೇಶ ಇಲ್ಲ. ಈಗ ಬ್ರಹ್ಮದೇವರಿದ್ದಾರೆ, ಈಗಿನ ಇಂದ್ರದೇವರಿದ್ದಾರೆ. ಈ ಇಂದ್ರ ಪದವಿಗೆ ಈ ಇಂದ್ರ ಬರುವ ಮುನ್ನ ಹಿಂದಿನ ಇಂದ್ರದೇವರು ಏನಿದ್ರು ಅವರು ಮುಕ್ತಸ್ಥಾನದಲ್ಲಿರ್ತಾರೆ. ಅಲ್ಲಿ ಯಾವ ದೇವತೆಗಳಿಗೂ ಪ್ರವೇಶ ಇಲ್ಲ. ಪರಮಾತ್ಮನೇ ಆ ಸ್ಥಾನ ಬಿಟ್ಟು ಅಮುಕ್ತ ಸ್ಥಾನಕ್ಕೆ ಬರಬೇಕು. ಇಲ್ಲಿ ಹೇಳಿರೋದು ಅಮುಕ್ತ ಸ್ಥಾನದಲ್ಲಿ ಕೆಲವು ಜೀವರಿರ್ತಾರೆ,
ಅವರಿಗೆ ಅಲ್ಲೇ ಸಾಧನೆ, ಅಮುಕ್ತ ಸ್ಥಾನದಲ್ಲೇ ಇದ್ದುಕೊಂಡು ಸೇವೆ ಮಾಡಿ ಆಮೇಲೆ ಮುಕ್ತ ಸ್ಥಾನದ ಒಳಗೆ ಪ್ರವೇಶ ಮಾಡಬೇಕು. ಭಾಗವತ ನಿರೂಪಣೆ ಮಾಡಿದ ಜೀವರು ಯಾರು ಅಂದರೆ, ಅಮುಕ್ತ ಸ್ಥಾನದಲ್ಲಿ ಯಾರಿದ್ದಾರೋ ಅವರಿಗೆ ಈ ಪರಿಮಳದಿಂದ ಮನಸ್ಸಿಗೆ ಕ್ಷೋಭೆ ಉಂಟಾಗತ್ತೆ. ಅವರು ನಮ್ಮ ಹಾಗೆ ನಾವು ಇಲ್ಲಿದ್ದು ಸಾಧನೆ ಮಾಡ್ತೇವೆ, ಅವರು ಆ ಭಾಗದಲ್ಲಿದ್ದೇ ಸಾಧನೆ ಮಾಡ್ತಾರೆ. ಆದ್ದರಿಂದ ಅವರಿಗೆ ಚಿತ್ತಕ್ಷೋಭೆ ಅಂತ ಹೊರತು ಮುಕ್ತರಿಗೆ ಚಿತ್ತಕ್ಷೋಭೆ ಅಂತಲ್ಲ ಅಂತ. ಯಾಕೆ ಅಂದರೆ ಯೇಷಾಂ ಬೃಹತ್ ಕಟಿತಟಾ ಸ್ಮಿತಶೋಭಿಮುಖ್ಯ ಕೃಷ್ಣಾತ್ಮನಾಂ ನರಜ ಆದಧುರುತ್ಸ್ಮಯಾದ್ಯೈ ಅಂತ ಮುಂದೆ ಮುಕ್ತರಿಗೆ ಎಷ್ಟೇ ವಿಷಯ ಸಂಬಂಧ ಆದರೂ ಕೂಡ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿ ವಿಕಾರ ಉಂಟಾಗಲ್ಲ ಅಂತ ಹೇಳಿರೋದ್ರಿಂದ ಇದು ಅಮುಕ್ತ ಸ್ಥಾನದಲ್ಲಿರುವ ವಿಷಯ ಅಂತ ಅರ್ಥ ಮಾಡಬೇಕು. ಅದನ್ನು ಗಂಧೇನ ಖಂಡಿತ ಧಿಯ ಅನ್ನೋ ಶಬ್ದಕ್ಕೆ ಅಭಿಪ್ರಾಯ ಇಷ್ಟೇ. ಅಮುಕ್ತ ಸ್ಥಾನದಲ್ಲಿದ್ದಾರೆ, ಅವರಿಗೆ ಕೆಲವೊಮ್ಮೆ ಭ್ರಮೆಯೆಲ್ಲ ಉಂಟಾಗಬಹುದು. ಆದ್ದರಿಂದಾಗಿ ಈ ಜಯ ವಿಜಯರು ಏನಿದ್ದಾರೋ ಅವರು ಅಮುಕ್ತ ಸ್ಥಾನದಲ್ಲಿರುವ ದ್ವಾರಪಾಲಕರು. ಅವರು ತಾವು ಪರಮಾತ್ಮನ ಸೇವೆ ಮಾಡಿ ಈಗಿನ ಬ್ರಹ್ಮದೇವರ 100 ವರ್ಷ ಆದ ಮೇಲೆ ತಾವು ಮುಕ್ತ ಸ್ಥಾನಕ್ಕೆ ಪ್ರವೇಶ ಮಾಡಬೇಕು. ಆದ್ದರಿಂದ ಅವರಿಗೆ ಜಯ ವಿಜಯರ ಅವರಿಗೆ ಸನಕಾದಿಗಳ ವಿಷಯದಲ್ಲಿ ಒಂದು ಭ್ರಮೆ ಉಂಟಾಯಿತು ಅಂತ. ಇನ್ನೂ ವೈಕುಂಠ ವರ್ಣನೆಯನ್ನು ಮಾಡುತ್ತದೆ ಭಾಗವತ. ಪಾರಾವತಾನ್ಯಭೃತ ಸಾರಸ ಚಕ್ರವಾಕ ನತ್ಯೂಹ ಹಂಸ ಶುಕ ತಿತ್ತಿರಿ ಬರ್ಹಿಣಾದ್ಯೈ ಕೋಲಾಹಲೇ ವಿರಚಿತೆ ಚಿರಮಾತ್ರ ಯೋಚ್ಚೈ ಭೃಂಗಾಧಿಪೇ ಹರಿಕಥಾ ಮನುಗಾಯಮಾನೆ. ವೈಕುಂಠದಲ್ಲಿ ಬರೀ ದೇವತೆಗಳು ಮಾತ್ರ ಅಥವಾ ಸಾತ್ವಿಕ ಜೀವರು ಮಾತ್ರ ಪರಮಾತ್ಮನ ಸ್ತೋತ್ರ ಮಾಡಲ್ಲ, ಒಂದಿಷ್ಟು ಪಕ್ಷಿಗಳನ್ನು ಸೇರಿಸ್ತಾರೆ. ಪಾರಿವಾಳ, ಕೋಗಿಲೆ, ಹಂಸ, ಗಿಳಿ, ನವಿಲು ಇವುಗಳ ಹಾಡು ಆರಂಭವಾದಾಗ ದುಂಬಿಯೂ ಜೊತೆಗೆ ಶ್ರುತಿ ಸೇರಿಸುತ್ತೆ. ಆವಾಗ ಇದು ಪರಮಾತ್ಮನ ಧ್ಯಾನಕ್ಕೆ ಸಮಯ ಆಯಿತು ಅಂತ ಭಾವಿಸಿ ಉಳಿದ ಜನರು ತಾವು ಸ್ತೋತ್ರ ಮಾಡ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣೋ ಅಭಿಪ್ರಾಯ. ಅರ್ಥವಾಗಲ್ಲ. ಧ್ಯಾನ ಮಾಡಲಿಕ್ಕೆ ಇದೇನು ಪಕ್ಷಿಗಳದ್ದೇನು ಸಂಬಂಧ? ಅವು ಏನೋ ಧ್ವನಿ ಮಾಡುತ್ತೆ, ಜೊತೆಗೆ ದುಂಬಿ ಏನೋ ಶ್ರುತಿ ಸೇರುತ್ತೆ. ಉಳಿದ ಮುಕ್ತರದು ಧ್ಯಾನದ ಸಮಯ ಆಯಿತು ಅಂತ ಹೇಳಿ ಹರಿಯ ಗುಣಗಳನ್ನು ಮಾಡ್ತಾರೆ. ಏನು ಗುಣಗಾನ ಏನಿದು ಅಂತ ಅರ್ಥವಾಗಲ್ಲ. ಇಲ್ಲಿ ದುಂಬಿ ಹರಿಕಥೆ ಮಾಡಲ್ಲ, ಅದು ಹರಿಕಥೆ ಮಾಡುವ ಹಾಗೆ ಧ್ವನಿ ಮಾಡುತ್ತೆ ಅಂತ. ಅಂದರೆ ಹೇಗೆ ಇದು ಅರ್ಥವಾಗೋದಿಲ್ಲ. ಮತ್ತು ದುಂಬಿ ಮಾತನಾಡುತ್ತಾ ಇಲ್ಲ. ಕಲ್ಪನೆ ಹೇಗೆ ಅಂದರೆ, ಈ ದುಂಬಿಯ ಹಾರುವಿಕೆ ಏನಿದೆ ಅದರ ರೆಕ್ಕೆ, ಆ ರೆಕ್ಕೆಯಿಂದ ಹರಿ ಹರಿ ಅನ್ನೋ ಧ್ವನಿ ಬರುತ್ತೆ ಅಂತ. ದುಂಬಿ ಶ್ರುತಿಗೂಡಿಸಿದೆ ಅಂದರೆ ದುಂಬಿ ಹರಿನಾಮಸ್ಮರಣೆ ಮಾಡ್ತು ಅಂತಲ್ಲ. ದುಂಬಿ ಏನು ಹಾರ್ತಾ ಇರುತ್ತೆ, ಆ ದುಂಬಿಯ ಹಾರುವಿಕೆ ಶಬ್ದದಿಂದ ಹರಿ ಅನ್ನೋ ಶಬ್ದ ಕೇಳುತ್ತೆ ಮುಕ್ತರಿಗೆ. ಆದ್ದರಿಂದ ನಾವು ಮಾಡೋಣ ಹರಿಯ ನಾಮಸ್ಮರಣೆ ಅಂತ. ಅಲ್ಲ, ಇದು ಪಕ್ಷಿಗಳು ಹರಿಕಥೆ ಮಾಡೋದು ಎಲ್ಲಿ ಕಂಡಿದೆ ಅಂದರೆ, ಈಗ ಗರುಡ ಪಕ್ಷಿ ಆದರೂ ಹರಿಕಥಾ ಪ್ರವಚನ ಮಾಡುವ ಹಾಗೆ ಇದು ಮಾಡುತ್ತೆ ಅಂತ ಕೆಲವರು ಅರ್ಥ ಮಾಡಿದರು. ಆದರೆ ಈ ಜೀವ ಗೋಸ್ವಾಮಿ ಅಂತ ಒಂದು ವ್ಯಾಖ್ಯಾನ, ಅಲ್ಲಿ ಏನಿದೆ ಅಲ್ಲ, ಗರುಡನೇ ಹರಿಕಥಾ ಪ್ರವಚನ ಮಾಡಿದ ಮೇಲೆ ದುಂಬಿಯೂ ಕೂಡ, ರೆಕ್ಕೆ ಎಲ್ಲ ಕಲ್ಪನೆ ಬೇಡ, ದುಂಬಿಯೇ ತಾವೇ ಹರಿಕಥೆಯ ಪ್ರವಚನ ಪೃಷ್ಠಪದಿ ಇಲ್ಲಿ ಹೇಳುವ ಹಾಗೆ ಮೇಲೆ ದುಂಬಿ ಪೃಷ್ಠಪದಿ ಪ್ರವಚನ ಮಾಡುತ್ತೆ, ಉಳಿದ ಪಕ್ಷಿಗಳು ದೇವತೆಗಳು ಕೇಳ್ತಾ ಕೂತಿರ್ತಾರೆ ಅಂತ ಅವರು ಅರ್ಥ ಮಾಡ್ತಾರೆ. ಅಲ್ಲ, ಮತ್ತಿದು ಅಲ್ಲ, ಈ ಪ್ರಾಣಿ, ಪಶು, ಪಕ್ಷಿ, ಮರ, ಗಿಡ ಇವೆಲ್ಲ ಅತ್ಯಂತ ಹೀನ ಜನ್ಮಗಳು. ಮತ್ತು ಪರಮಾತ್ಮನ ಭಕ್ತರಿಗೆ ಎಲ್ಲ ಜನ್ಮಗಳು ಬರಲಿಕ್ಕೆ ಸಾಧ್ಯವ? ಯಾಕೆಂದರೆ ನಾವು ಕೇಳಿರೋದು ಮೋಕ್ಷ ಅಂದರೆ ಪರಮಾತ್ಮನ ಭಕ್ತವೃಂದ ಮಾತ್ರ ಇರುತ್ತೆ ಅಂತ. ನೀವು ದುಂಬಿ, ಗಿಡ, ಮರ ಅಂತ ಹೊಸದಾಗಿ ಕಲ್ಪನೆ ಮಾಡ್ತಾಯಿದ್ರಿ. ಇದು ಹೇಗೆ ಅಂತಂದರೆ, ಮತ್ತೊಬ್ಬರು ನಿರೂಪಣೆ ಮಾಡ್ತಾರೆ, ಅವೆಲ್ಲ ಪರಮಾತ್ಮನೇ ಸೃಷ್ಟಿ ಮಾಡಿದ್ದಾನೆ ಅಂತ. ಪರಮಾತ್ಮ ತನ್ನ ಇಚ್ಛೆ ಪ್ರಕಾರ ಏನನ್ನಾದರೂ ಮಾಡಬಲ್ಲ. ಆದ್ದರಿಂದ ಎಲ್ಲ ಪಕ್ಷಿ, ವೃಕ್ಷ ಅದನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ವೈಕುಂಠ ಕಲ್ಪಿತೋಗೇನ ಲೋಕ ಲೋಕ ನಮಸ್ಕೃತ
ರಮಯ ಪ್ರಾರ್ಥ್ಯಮಾನೇನ ದೇವ್ಯಾ ತತ್ಪ್ರಿಯ ಕಾಮ್ಯಯ. ವೈಕುಂಠ ಲೋಕವೇ ವೈಕುಂಠ ನಾಮಕ ಪರಮಾತ್ಮ ಸೃಷ್ಟಿ ಮಾಡಿದ್ದು ಅಂತ ಅಷ್ಟಮಸ್ಕಂದ ಭಾಗವತ. ಆದ್ದರಿಂದ ಒಟ್ಟಾರೆ ಮುಂದೆ ಈ ಎಲ್ಲ ಲೋಕಗಳನ್ನು ನಿರ್ಮಾಣ ಮಾಡ್ತಾನೆ ಪರಮಾತ್ಮ. ಆದರೆ ನೀವೆಲ್ಲ ಬ್ರಹ್ಮನೇ ಸೃಷ್ಟಿ ಮಾಡಿದ್ದು, ಆದ್ದರಿಂದ ಅವನ ಇಚ್ಛೆ ಪ್ರಕಾರ ಎಲ್ಲವೂ ಹಾಡು ಹೇಳುತ್ತೆ ಅಂತ ಅಲ್ಲ. ಮತ್ತು ಹಾಗಾದರೆ ಪರಮಾತ್ಮ, ಆದರೆ ಈ ವಿಷಯ ಒಂದು ಸ್ವಲ್ಪ ಗೊಂದಲಕಾರ. ಯಾಕೆ ಅಂದರೆ ಬ್ರಹ್ಮದೇವರ 100 ವರ್ಷ ಆದಮೇಲೆ ಪ್ರಳಯ, ಇಡೀ ಬ್ರಹ್ಮಾಂಡ ನಾಶ ಆಗತ್ತೆ. ಅಲ್ಲಿ ವೈಕುಂಠದಲ್ಲಿ ಏನು ಅಮುಕ್ತ ಸ್ಥಾನ ಇದೆ, ಅದಕ್ಕೂ ಆ ಸಮಯದಲ್ಲಿ ನಾಶ ಇದೆ. ಬ್ರಹ್ಮದೇವರು 100 ವರ್ಷ ಆದಾಗ ಅದು ನೀರಿನಲ್ಲಿ ಮುಳುಗಿ, ಈಗಿನ ವಾಯುದೇವರು ಬ್ರಹ್ಮಪದವಿಗೆ ಬಂದಾಗ ಆ ಅಮುಕ್ತ ಸ್ಥಾನ ಮತ್ತೆ ತೋರುವ ಹಾಗೆ ಪರಮಾತ್ಮ ವ್ಯವಸ್ಥೆ ಮಾಡ್ತಾನೆ. ಆದ್ದರಿಂದ ಈ ಜಯ ವಿಜಯರು ಯಾರಿದ್ದಾರೋ ಅವರು ಮೋಕ್ಷ ಸಾಧನೆಗೋಸ್ಕರ ಇದ್ದಾರೆ. ಅದರಂತೆ ಪಶು ಪಕ್ಷಿ ಯಾವ ಜೀವರ ಯೋಗ್ಯತೆ ಪಶು ಪಕ್ಷಿಗಳಾಗೇ ಇರ್ತದೋ ಅವರು ಹಾಗೆ ಸಾಧನೆ ಮಾಡಿಕೊಂಡಿರ್ತಾರೆ. ಸಾಧನೆ ಜನ್ಮ ಮಾನವ ಜನ್ಮ ಪಡೆದುಕೊಂಡು ಸಾಧನೆ ಮಾಡ್ತಾರೆ, ತಮ್ಮ ಮೂಲ ದೇಹದಲ್ಲೇ ಮುಕ್ತಿಯಲ್ಲಿ ಪ್ರವೇಶ ಮಾಡ್ತಾರೆ. ಆದ್ದರಿಂದ ಇವರೆಲ್ಲ ಕರ್ಮ ಅಧೀನವಾಗಿ ಇವರ ಕೊನೆ ಶರೀರ, ಆದ್ದರಿಂದ ಇವೆಲ್ಲ ಕಲ್ಪನೆ ಅಂತ ಅರ್ಥ ಅಲ್ಲ ಅಂತ. ಹಾಗಾಗಿ ಏನು ಅಭಿಪ್ರಾಯ ಏನು ಅಂತಂದರೆ, ಪಕ್ಷಿ ಕೀಟ ಕೆಲವು ಮಂದಾರ ತುಳಸಿ ಎಲ್ಲ ಪದಾರ್ಥಗಳು ಕೂಡ ತಾವು ಜ್ಞಾನ ಸಾಧನೆಗಳನ್ನು ಮಾಡಿಕೊಂಡು ಚರಮ ಕೊನೆ ಶರೀರದಲ್ಲಿ ವೈಕುಂಠಕ್ಕೆ ಪ್ರವೇಶ ಮಾಡಿರ್ತಾವೆ. ಮುಂದೆ ಅದರ ಸ್ವರೂಪ ಶರೀರ ವ್ಯಕ್ತವಾಗಿ ತಾವು ಸುಖವನ್ನು ಪಡೆಯುತ್ತೆ ಅಂತ. ಇದನ್ನೇ ಆಚಾರ್ಯರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ತಿರಶ್ಚೀನಾ ಸ್ಥಾವರಾಶ್ಚ ಸರ್ವೇ ಜ್ಞಾನಾತ್ವಿಕುಂಠಗಾಃ ಅಮುಕ್ತಾಃ ಮುಕ್ತಿಮಾಯಾಂತಿ ನಿಯಮಾತ್ ಕರ್ಮಣ ಕ್ಷಯೇ. ಪಾರಿವಾಳ, ಎಲ್ಲ ಜಂತುಗಳು, ಮಂದಾರ ಮೊದಲಾದ ಸ್ಥಾವರ ಎಲ್ಲ ಪ್ರತಿಯೊಂದಕ್ಕೂ ಅಪರೋಕ್ಷ ಜ್ಞಾನ ಇದೆ. ಆದ್ದರಿಂದ ಮುಂದೆ ಮೋಕ್ಷವನ್ನು ಪಡೆದೇ ತೀರುತ್ತೆ ಅಂತ ಇಷ್ಟು ಕ್ರಮವಾಗಿ ವ್ಯಾಖ್ಯಾನ ಮಾಡಿ, ಈ ಕೊನೆಯದಾಗಿ ಒಂದು ಪ್ರಶ್ನೆ, ಮೋಕ್ಷವನ್ನು ಪಡೆಯಬೇಕು ನಾವೆಲ್ಲ ಏನು ಮಾಡಬೇಕು ಅಂತ. ಅನೇಕ ಮೋಕ್ಷ ಸಾಧನೆ ಇದೆ. ಮೊಟ್ಟ ಮೊದಲ ಮೋಕ್ಷ ಹೊಂದುವ ಮಾರ್ಗವನ್ನು ಭಾಗವತ ನಮಗೆ ನಿರೂಪಣೆ ಮಾಡಿಕೊಡುತ್ತೆ. ಎನ್ನೌರಜಂತ್ಯಗಭಿದೋ ರಚನಾನುವಾದಾಃ ಶೃಣ್ವಂತಿಯೇನ್ಯ ವಿಷಯಾಃ ಕುಕಥಾಮತಿಘ್ನೀಃ ಯಾಸ್ತು ಶ್ರುತಾ ಹತಭಗೈರ್ನಭಿರಾತ್ತವೀರ್ಯಾಸ್ತಾಸ್ತಾನ್ ಕ್ಷಿಪಂತ್ಯ ಶರಣೇಷು ತಮಸ್ಸು ಹಂತ. ಎಲ್ಲ ಪಾಪವನ್ನು ಪರಿಹಾರ ಮಾಡೋದು ಪರಮಾತ್ಮನ ಚರಿತ್ರೆ. ಇದರ ಕೀರ್ತನೆಯನ್ನು ಮಾಡ್ತಾ ಬುದ್ಧಿಯನ್ನು ಹಾಳು ಮಾಡುವ ಕೆಟ್ಟ ವಾರ್ತೆಗಳಲ್ಲಿ ಆಸಕ್ತಿಯನ್ನು ದೂರ ಮಾಡಿ, ಯಾಕೆ ಅಂದರೆ ತಾಸ್ತಾನ್ ತಮಸ್ಸು ಹಂತ, ಇವೆಲ್ಲ ಏನು ಮಾಡುತ್ತೆ ಅಂದರೆ ನಾವು ಮಾಡೋದೇ ಅಲ್ಪ ಸ್ವಲ್ಪ ಪುಣ್ಯ. ಮಾಡುವ ಕರ್ಮ ಯಾವ ಹಂತಕ್ಕೆ ಫಲ ಕೊಡುತ್ತೆ ಅಂದರೆ ಒಂದು ಮಾತು ಹೇಳುತ್ತೆ ಶಾಸ್ತ್ರ, ಸಮಗ್ರಂ ದೇವಾಹ ತದರ್ಥಂ ಋಷಯ ದಶಾಂಶತೋ ಮನುಷ್ಯ ಅಂತ. ಮಾಡುವ ಕರ್ಮಕ್ಕೆ ಪೂರ್ತಿ ಫಲ ಪಡೆಯೋರು ದೇವತೆಗಳು, ಅರ್ಧ ಫಲ ಋಷಯ, ನಾವು ದಶಾಂಶತೋ ಮನುಷ್ಯ ಅಂತ, 10ರಲ್ಲಿ 1 ಅಂಶನೂ ಪಡೆಯಲ್ಲ. ಹೀಗಿದ್ದಾಗ ಆದಷ್ಟು ನಮ್ಮ ಬುದ್ಧಿ ಎಲ್ಲ ಆಸಕ್ತ ಆಗಬೇಕು ಅಂದರೆ ಅದು ಪರಮಾತ್ಮನಲ್ಲಿ ಆಸಕ್ತ ಆಗಬೇಕು ಅಂತ. ಈ ರೀತಿಯಾಗಿ ಇವರೆಲ್ಲ ಮುಂದೆ ಬಂದಾಗ ಅಲ್ಲಿ ಸನಕಾರಿಗಳು ಯಾರ ಅಪ್ಪಣೆ ಪಡೆಯದೆ ತಾವು ಮುಂದೆ ಪ್ರವೇಶ ಮಾಡ್ತಾರೆ. ಇವರಿಗೆ ತುಂಬ ಕೋಪ ಬರುತ್ತೆ ಜಯ ವಿಜಯರಿಗೆ. ಯಾಕೆ ಇವರು ಹೇಗಿದ್ದರು ಅಂದರೆ, ತಾನ್ವೀಕ್ಷ್ಯ ವಾತರಶನಾಂಶ್ಚತುರಃ ಕುಮಾರಾನ್ ವೃದ್ಧಾನ್ ದಶಾರ್ಧವಯಸೋ ವಿದಿತಾತ್ಮತತ್ವಾನ್ ವೇತ್ರೇಣ ಚಾಸ್ಖಲಯತಾ ಮತದರ್ಹಣಾಂಸ್ತೌ ತೇಜೋ ವಿಹಸ್ಯ ಭಗವತ್ ಪ್ರತಿಕೂಲಶೀಲೌ. 5 ವರ್ಷದ ಬಾಲಕರ ಹಾಗಿದ್ದಾರೆ.
ಆದರೆ ದಿಗಂಬರರು ಇವ್ರಿಗೆ ಆಶ್ಚರ್ಯ ಆಯಿತು, ಯಾರಿದು ಪುಟಾಣಿ ಮಕ್ಕಳು ಇಲ್ಲಿ ಬಂದು ನಮಗೆ ಜ್ವರ ಮಾಡ್ತಾ ಇದ್ದಾರೆ ಅಂತ ಭಾವಿಸಿ ಬೆತ್ತದಿಂದ ಯಾವ ಜ್ಞಾನಿಗಳಿಗೆ ಪರಮಾತ್ಮ ಚಿಂದ್ಯಾತ್ ಸ್ವಬಾಹುಮಪಿ ಅಂತ ಮುಂದೆ ಹೇಳ್ತಾನೆ. ಒಂದು ವೇಳೆ ನನ್ನ ಕೈ ತಪ್ಪಿ ಏನಾದರೂ ಬ್ರಾಹ್ಮಣರಿಗೆ ಅಪರಾಧ ಮಾಡಿದರೆ ನಾನು ನನ್ನ ಕೈಯನ್ನೇ ಕತ್ತರಿಸಿಕೊಳ್ತೇನೆ ಅಂತ ಯಾವ ಪರಮಾತ್ಮ ಹೇಳ್ತಾನೋ ಅಂತಹ ಪುಟ್ಟ ಪುಟಾಣಿಗಳಿಗೆ ಬೆತ್ತದಿಂದ ಗದರಿಸುವ ಕೆಲಸ ಮಾಡ್ತಾರೆ. ಯಾಕೆ ಅಂತಂದರೆ ಜಯಸ್ಯ ವಿಜಯಸ್ಯಾಪಿ ಕದಾಚಿತ್ ಬ್ರಹ್ಮಶಾಪತಃ ಕೃಷ್ಣಾವತಾರ ಪರ್ಯಂತಂ ಪ್ರಾತಿಕೂಲ್ಯಂಚ ಜಾಯತೆ. ಬ್ರಹ್ಮದೇವರ ಶಾಪ ಇತ್ತು. ಇವರು ಒಮ್ಮೆ ಚತುರ್ಮುಖ ಬ್ರಹ್ಮದೇವರು ಬಂದಾಗ, ಮಹಾಲಕ್ಷ್ಮಿ ಬಂದಾಗಲೂ ಬಿಡದೆ ಒಂದು ಸ್ವಲ್ಪ ತಲಹರಟೆ ಮಾಡಿದರು. ಆದ್ದರಿಂದ ಲಕ್ಷ್ಮೀದೇವಿಯ ಬ್ರಹ್ಮದೇವರ ಶಾಪ ಏನು ಅಂದರೆ, ಶಾಪವೇ ತುಂಬ ಆಶ್ಚರ್ಯಕರವಾದ ಶಾಪ. ನಿಮಗೊಂದು ಶಾಪ ಕೊಡ್ತಾರೆ ಅಂತ ಅವರು ಶಾಪ ಕೊಟ್ಟಿದ್ದು. ಆದ್ದರಿಂದ ಬ್ರಹ್ಮದೇವರ ಶಾಪ ಕ್ಷಣಕಾಲ ಒಂದು ಸ್ವಲ್ಪ ವಿಚಿತ್ರ ಭಾವನೆ ಉಂಟಾಯಿತು ಇವರಿಗೆ. ಆ ಭಾವನೆಯ ಪ್ರಕಾರ ತುಂಬ ಕ್ರುದ್ಧರಾಗಿ, ನೀವು ಇಲ್ಲಿ ಇರಲಿಕ್ಕೆ ಅಯೋಗ್ಯರು, ಆದ್ದರಿಂದ ನೀವು ರಾಕ್ಷಸ ಯೋನಿಯಲ್ಲಿ ಜನ್ಮ ತಾಳ್ರಿ ಅಂತ ಹೇಳಿ ಶಾಪ ಕೊಟ್ಟಾಗ ಅದರಂತೆ ಎಲ್ಲ ಈ ಹಿರಣ್ಯಕಶಿಪುವಿನ ಜನ್ಮ ಆಗಿದೆ. ಮುಂದೆ ವರಾಹರೂಪಿ ಪರಮಾತ್ಮ ಯುದ್ಧಕ್ಕೆ ಇವರಂಗೆ ಆಹ್ವಾನ ನೀಡ್ತಾನೆ ಅಂತ. ಯುದ್ಧದ ಪ್ರಸಂಗ ಅದ್ಭುತವಾದ ಒಂದು ಬ್ರಹ್ಮದೇವರ ಹಾಗೂ ವರಾಹರ ಸಂವಾದ ಆರಂಭ ಆಗತ್ತೆ. ಪರಮಾತ್ಮ ಲೀಲೆ ಮಾಡ್ತಾ ಇರ್ತಾನೆ. ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ತಯೋ ಸ್ಪೃಧೋ ಸ್ನಿಗ್ಧಗದಾ ಹತಾಂಗಯೋ ಕ್ಷತಸ್ರವಾಘ್ರಾಣ ವಿವೃದ್ಧಯುದ್ಧಯೋ ವಿಚಿತ್ರಮಾರ್ಗಾಂಶ್ಚರತೋರ್ಜಿಗೀಷಯ ವ್ಯಭಾದಿಲಾಯಾಮಿವ ಶುಷ್ಮಿಣೋರ್ಮೃಧಃ ಆಸನ್ನ ಶೌಂಡೀರಮಪೇತ ಸಾಧ್ವಸಂ ಕೃತಪ್ರತೀಕಾರಮಹಾರಯ ವಿಕ್ರಮಂ ವಿಲಕ್ಷ್ಯ ದೈತ್ಯಂ ಭಗವಾನ್ ಸಹಸ್ರಿಣೀರ್ಜಗಾದ ನಾರಾಯಣಮಾದಿಸೂಕರಂ. ಪರಸ್ಪರ ಗದೆಗಳ ಮೂಲಕ ಯುದ್ಧ ಆರಂಭ ಆಗುತ್ತೆ. ಪರಸ್ಪರ ಏಟು, ಇಬ್ಬರ ಮೈಯಲ್ಲೂ ರಕ್ತ. ಯಾವತ್ತೂ ಯುದ್ಧದಲ್ಲಿ ಒಂದು ಕ್ರಮ. ನಾವು ಸೈನಿಕರನ್ನು ನೋಡ್ತೇವೆ, ಅವರಿಗೆ ಕ್ರೋಧ ಬಹಳ. ಅದೇ ಏನಾದರೂ ಪೆಟ್ಟಾಗಿ ರಕ್ತ ಉಕ್ಕೇರಿದಾಗ ಇನ್ನೂ ಯುದ್ಧ ಮಾಡಬೇಕು ಅಂತ ಹಂಬಲ ಜೋರಾಗತ್ತೆ. ಹಾಗೆ ಇಲ್ಲೂ ಪರಸ್ಪರ ಮೈಯಿಂದ ರಕ್ತ ಕಂಡಿದೆ, ಆದ್ದರಿಂದ ಕ್ರೋಧ ಉಕ್ಕೇರಿದೆ. ಗೂಳಿಗಳ ಹಾಗೆ ಇಬ್ಬರು ಪರಸ್ಪರ ಯುದ್ಧ ಮಾಡ್ತಾರೆ. ಇವನ ಏಟಿಗೆ ಪ್ರತಿಯಾಗಿ ಏಟು ಕೊಡೋರು ಯಾರೂ ಇಲ್ಲ. ಆದ್ದರಿಂದ ಬ್ರಹ್ಮದೇವರು ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ ಅಂತ. ಇಲ್ಲಿ ಆಚಾರ್ಯ ಅರ್ಥ ಮಾಡೋದು, ಅನೇಕ ಕಲ್ಪ ಜನ ನೇತೃತ್ವಾತ್ ಸಹಸ್ರಿಣೀ ಅಕ್ಷತಕ್ಷತವದ್ವಿಷ್ಣು ಅಸಮಸ್ಸಮವತ್ ತಥಾ ಅಜಿತೋಜಿತವಚ್ಚೈವಜ್ಞೋಜ್ಞವಚ್ಚ ಪ್ರಕಾಶಯೇತ್ ಸರ್ವರೂಪೇಷ್ವನಂತೋಪಿ ಬ್ರಹ್ಮಾದ್ಯಾಶ್ಚೈವ ತನ್ಮತೇಃ ಅನುಸಾರಿತಯಾ ಬ್ರೂಯುಃ ಕುರ್ಯುಶ್ಚ ನ ಸ ದುಃಖಭಾಗಿತಿ ಬ್ರಹ್ಮಾಂಡೇ. ಇಲ್ಲಿ ಬ್ರಹ್ಮಾಂಡ ಪುರಾಣದ ನುಡಿ ಏನು ಅಂತಂದರೆ, ಈ ಆಚಾರ್ಯ ವ್ಯಾಖ್ಯಾನಕ್ಕೆ ಯಾಕೆ ಇಷ್ಟು ಆಚಾರ್ಯಕ್ಕೆ ತುಂಬ ಸ್ವಲ್ಪ ವಿಸ್ತೃತವಾಗಿ ವ್ಯಾಖ್ಯಾನ ಮಾಡ್ತಾರೆ ಈ ಭಾಗಕ್ಕೆ. ಯಾಕೆ ಅಂದರೆ ಇಲ್ಲೂ ಅನೇಕ ಅಪವ್ಯಾಖ್ಯಾನಗಳು ಕಾಣಬಹುದು ನಾವು. ಬ್ರಹ್ಮದೇವರು ಅವರಿಗೆ ಹಿರಣ್ಯಾಕ್ಷನ ಭಯ ಇಲ್ಲ. ಯಾಕೆ ಅಂದರೆ ಸಹಸ್ರಣೀಹಿ ಅನ್ನೋ ಒಂದು ಶಬ್ದ ಇದೆ. ಇಲ್ಲಿ ಸಹಸ್ರಣೀಹಿ ಅಂತಂದರೆ ತಾವು ಅವನಿಗೆ ಸಮರಾದ 1000 ಯೋಧಗರಿಗೆ ನಾಯಕರು. ಆದ್ದರಿಂದ ಹಿರಣ್ಯಾಕ್ಷ ತಮ್ಮನ್ನು ಕೊಲ್ಲಬಹುದು ಅಂತ ಭಯ ಇಲ್ಲ. ವರಾಹನಿಗೆ ಪೆಟ್ಟಾದರೆ ಅಂತ ಸ್ವಲ್ಪ ಭಯ ಕಾಡುತ್ತಂತೆ ಬ್ರಹ್ಮದೇವರಿಗೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ ಬೇಗ ಕೊಲ್ಲು ಅಂತ. ಇಲ್ಲಿ ಆದರೆ ಮತ್ತೊಂದು ವರ್ಣನೆ ಏನು ಅಂತಂದರೆ, ಸಾವಿರಾರು ಋಷಿಗಳಿಗೆ ಬ್ರಹ್ಮದೇವರು ಮುಖ್ಯಸ್ಥರು, ಅದನ್ನು ಸಹಸ್ರಣೀಹಿ. ಅಥವಾ ಸಾವಿರಾರು ದೇವತೆಗಳಿಗೆ ಮುಖ್ಯಸ್ಥರು, ಹಾಗಾಗಿ ಸಹಸ್ರಣೀಹಿ.
ಅಥವಾ ಸಹಸ್ರ ಅಂದರೆ ಅನಂತ, ಸಹಸ್ರ ಅನಂತಃ ಪ್ರೋಕ್ತಃ, ಆದ್ದರಿಂದ ಎಲ್ಲರಿಗೂ ನಿಯಾಮಕರು ಬ್ರಹ್ಮದೇವರು ಅಂತ. ಈ ಅರ್ಥದಕ್ಕೆ ನಮಗೇನು ಬಾಧಕ ಏನಿಲ್ಲ. ಆದರೆ ಮತ್ತೊಂದು ಪ್ರಸಂಗ, ವರಾಹನ ಮೈಯಲ್ಲಿ ಗಾಯವಾಗಿ ರಕ್ತ ಸುರಿದಿದೆ ಅಂತ. ಆದರೆ ಪರಮಾತ್ಮ ಜ್ಞಾನಾನಂದಾದಿ ಗುಣ ಆತ್ಮಕ ದೇಹವನ್ನದು, ಅಲ್ಲಿ ಛೇದ ಭೇದ ರಕ್ತ ಇದಕ್ಕೇನು ಅವಕಾಶ ಇಲ್ಲ. ಅದಕ್ಕೆ ಒಬ್ಬರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ ರಾಧಾರಮಣದಾಸರು ಅಂತ. ರುಧಿರಂಚ ಅತ್ರ ದೈತ್ಯಸ್ಯೈವ ಭಗವದಂಗೆ ಸಂಲಗ್ನಮಿತಿ ತೇನ ಸಂರಂಭಾವೇಶೇನ ಸ್ವೀಯತ್ವಮೇವ ತತ್ರ ಅನುಮತಮಿತಿ ತದವಘ್ರಾಣಸ್ಯ ಮನ್ಯುಹೇತುತ್ವಂ ಜ್ಞೇಯಂ. ವಸ್ತುತಃ ಯುದ್ಧ ಮಾಡುವಾಗ ಅದು ವರಾಹದೇವರ ರಕ್ತ ಅಲ್ಲ, ಹೊರತು ದೈತ್ಯನ ರಕ್ತ. ಆ ದೈತ್ಯನ ರಕ್ತ ತನ್ನದೂ ಅಂತ ಅಭಿಮಾನಪಟ್ಟ ಈ ವರಾಹರೂಪಿ ಪರಮಾತ್ಮ ಅದರ ವಾಸನೆ ಇನ್ನೂ ಕ್ರೋಧಕ್ಕೊಳಗಾಗಿ ಯುದ್ಧ ಮಾಡ್ತಾನೆ ಅಂತ ಅರ್ಥ ಮಾಡ್ತಾರೆ. ಆದರೆ ಈ ಅರ್ಥ ಅಷ್ಟು ಸೊರಸ ಅಲ್ಲ. ಏಕೆಂದರೆ ತನ್ನ ಲೀಲೆಯಿಂದ ಒಂದು ರಕ್ತ ಸೃಷ್ಟಿ ಮಾಡಿ ಕ್ರೋಧ ಹೆಚ್ಚಾದ ಹಾಗೆ ನಟನೆ ಮಾಡ್ತಾನೆ ಅಂತ ಅರ್ಥವೂ ಮಾಡಲಿಕ್ಕೆ ಬರುತ್ತೆ. ಅದನ್ನು ಈ ಅರ್ಥ ಅತ್ಯಂತ ಅಷ್ಟು ಸ್ವರಸಾರ್ಥ ಅಂತ ಆಗೋದಿಲ್ಲ. ಬ್ರಹ್ಮದೇವರು ಹೇಳೋದು, ಇಷ್ಟೊತ್ತು ಸ್ವಾಮಿ ನೀ ಆಟ ಆಡಿದ್ದೆ, ಸಂಧ್ಯಾಕಾಲ ಹತ್ತಿರ ಬರ್ತಾ ಇದೆ, ಯಾವತ್ತು ಸಂಧ್ಯಾಕಾಲದಲ್ಲಿ ಇವನ ಬಲ ಜಾಸ್ತಿ ಆಗತ್ತೆ, ಆದ್ದರಿಂದ ನೀನು ಬೇಗನೆ ಯುದ್ಧ ಮಾಡಬೇಕು. ಹಾಗಾದರೆ ಸಂಧ್ಯಾಕಾಲದಲ್ಲಿ ದೈತ್ಯರಿಗೆ ಬಲ ಜಾಸ್ತಿ, ಪರಮಾತ್ಮನ ಬಲ ಕಡಿಮೆ ಆಗುತ್ತೆ ಅಂದರೆ ಇದು ಕೂಡಲ್ಲ. ಯಾಕೆಂದರೆ ಇದು ಹಾಗಾದರೆ ಈ ವಿಷಯ ಪರಮಾತ್ಮನಿಗೆ ಗೊತ್ತಿಲ್ಲ ಅಂತ ಆಗುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ, ಅವನನ್ನು ಕೊಲ್ಲಬೇಕು ಅಂದರೆ 1000 ಪಟ್ಟು ಬಲ ಬೇಕು, ಸೋಲಿಸಲಿಕ್ಕೆ 100 ಪಟ್ಟು ಬಲ ಸಾಕು, ಅವನ ವಧೆ ಮಾಡಲಿಕ್ಕೆ 1000 ಪಟ್ಟು ಬಲ ಬೇಕು. ಅಂದಮೇಲೆ ಪರಮಾತ್ಮನಿಗೆ ಇವನ ಸಾಮರ್ಥ್ಯವೇ ಗೊತ್ತಿಲ್ಲ, ಬ್ರಹ್ಮದೇವರನ್ನು ಹೇಳಿಸಿಕೊಂಡು ಸಂಧ್ಯಾಕಾಲ ಬಂತು ಅಂತ ಕೊಲ್ತಾನೆ ಅಂತಂದರೆ ಬ್ರಹ್ಮದೇವರಿಗೆ ಗೊತ್ತಿಲ್ಲ ಅಂತ ಅರ್ಥ ಆಗತ್ತೆ. ಆದರೆ ಅವಧಾರ್ಯ ವಿರಿಂಚಸ್ಯ ನಿರವ್ಯಲೀಕಮೃತಂ ವಚಃ ಅಂಥೇಳಿ ಈ ಪ್ರಸಂಗದಲ್ಲಿ ಪರಮಾತ್ಮ ನಗ್ತಾನಂತೆ. ಯಾಕೆ ಅಂದರೆ ತಾನೇ ಕಾಲನಾಮಕ, ತನಗೆ ಕಾಲನಾಮಕ ಕಾಲದ ಒಳಗೆ ನಿಂತು ಸಂಧ್ಯಾಕಾಲ ಬರುವ ಹಾಗೆ ಮಾಡುವವನೇ ನಾನು, ನನಗೆ ಸಂಧ್ಯಾಕಾಲದ ಮಹಿಮೆಯನ್ನು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅಂತ ಪರಮಾತ್ಮ ನಗ್ತಾನೆ. ಆದ್ದರಿಂದ ಯಾಕೆ ಅಂದರೆ ನನ್ನ ಅಪ್ಪನ ಮೇಲೆ ಯಾವತ್ತೂ ಮಕ್ಕಳಿಗೆ ತುಂಬ ಪ್ರೀತಿಯಿಂದ ಕುರುಡಾಗಿ ಅಪ್ಪನ ಸಾಮರ್ಥ್ಯವನ್ನು ಅತಿ ಕಾಳಜಿ ವಹಿಸ್ತಾರೆ. ಹಾಗಾಗಿ ನನ್ನ ಮೇಲಿನ ಪ್ರೀತಿ ಎಲ್ಲವೂ ಮರೆತಿದ್ದಾರೆ ಬ್ರಹ್ಮದೇವರು ಅಂತ ಅರ್ಥ ಮಾಡ್ತಾರೆ. ಆದರೆ ಬ್ರಹ್ಮದೇವರು ಸರ್ವಜ್ಞರು, ಅವರು ಪ್ರೀತಿಯಿಂದ ಕುರುಡಾಗಿದ್ದಾರೆ, ಇದು ಕೂಡಲ್ಲ. ಇನ್ನು ಒಟ್ಟಾರೆ ಏನಿದು ಅಂತಂದರೆ ಇದೊಂದು ನಟನೆ ಅಂತ. ಏನು ನಟನೆ ಅಂದರೆ ತಾನು ಅಜ್ಞಾನಿ ಹಾಗೆ ನಟನೆ ಮಾಡಿ ಬ್ರಹ್ಮದೇವರ ಮೂಲಕ ಒಂದು ಸಾಮರ್ಥ್ಯಕ್ಕೆ ಮಿತಿಯನ್ನು ಕಲ್ಪನೆ ಮಾಡುವ ಹಾಗೆಲ್ಲವೂ ನಟನೆ. ಯಾಕೆ ಅಂದರೆ ಇಲ್ಲಿ ಒಂದು ಸಹಸ್ರಣೀಹಿ ಅನ್ನೋ ಶಬ್ದಕ್ಕೆ ಅನೇಕ ಅಪಾರ್ಥ ಬಂತು. ಅದಕ್ಕೆ ಆಚಾರ್ಯರು ಅರ್ಥ ಮಾಡೋದು, ಅನೇಕ ಕಲ್ಪಜನ ನೇತೃತ್ವಾತ್. ಮುಮುಕ್ಷುಗಳೇನಿದ್ದಾರೋ ಅವರಿಗೆ ನೇತಾರರು, ನಾಯಕನ ಸ್ಥಾನದಲ್ಲಿರೋರು ಚತುರ್ಮುಖ ಬ್ರಹ್ಮದೇವರು. ಯಾಕೆ ಅಂದರೆ ನಾವು ಎಷ್ಟೇ ಗುರುಗಳಿಂದ ತತ್ವೋಪದೇಶ ಪಡೆದರೂ ಕೂಡ ಚತುರ್ಮುಖ ಬ್ರಹ್ಮದೇವರ ತತ್ವೋಪದೇಶವಾಗದೆ ಮೋಕ್ಷ ದೊರಕೋದೇ ಇಲ್ಲ. ಆದ್ದರಿಂದ ಎಲ್ಲ ಮೋಕ್ಷವನ್ನು ಬಯಸುವ ಸಾತ್ವಿಕ ಚೇತನರಿಗೆ ನಾಯಕ ಸ್ಥಾನದಲ್ಲಿ ಬ್ರಹ್ಮದೇವರು ಏನಿದ್ದಾರೋ ಅವರನ್ನು ಸಹಸ್ರಣೀಹಿ ಅಂತ. ಅಕ್ಷತಃ ಕ್ಷತವತ್, ಪರಮಾತ್ಮನಿಗೆ ಗಾಯ ಅವೆಲ್ಲ ಏನೂ ಇಲ್ಲ. ಆದರೆ ಯುದ್ಧ ಮಾಡುವಾಗ ಗಾಯಗೊಂಡವನ ಹಾಗೆ ತೋರ್ಕೊಳ್ತಾನೆ. ಅವನಿಗೆ ಪರಾಕ್ರಮದಲ್ಲಿ ಸಮಾನರು ಯಾರೂ ಇಲ್ಲ, ಆದರೂ ತಾನು ಸಮಾನನ ಹಾಗೆ ತೋರಿಕೊಳ್ತಾನೆ. ಯಾರಿಗೂ ಪರಾಜಯ ಇಲ್ಲ, ಅವನನ್ನು ಸೋಲಿಸುವ ವ್ಯಕ್ತಿಗಳೇ ಇಲ್ಲ. ಆದರೂ ಕೃಷ್ಣಾವತಾರದಲ್ಲಿ 18 ಬಾರಿ ಜರಾಸಂಧನಿಂದ ಸೋತ ಅನ್ನೋ ರೀತಿಯಲ್ಲಿ ತಾನೇ ತೋರಿಕೊಂಡು ಅವನು ಸರ್ವಜ್ಞ, ಆದರೂ ಅಜ್ಞನ ಹಾಗೆ ತೋರಿಕೊಳ್ತಾನೆ. ಯಾಕೆಂದರೆ ಸಂಧ್ಯಾಕಾಲ ವಿಷಯ ಗೊತ್ತಿದೆ, ಆದರೆ ಬ್ರಹ್ಮದೇವರ ಒಳಗೆ ನಿಂತು ತಾನೇ ಪ್ರೇರಣೆ ಮಾಡಿ ಸಂಧ್ಯಾಕಾಲ ಬಂದಿದೆ ಅಂತ ಹೇಳುವ ಹಾಗೆ ಇವೆಲ್ಲ ಅಜ್ಞ ಜನರ ಮೋಹಕ್ಕೋಸ್ಕರ ಮಾಡ್ತಾನೆ. ಆದ್ದರಿಂದಾಗಿ ಇವೆಲ್ಲ ಇದು ಯಾರಿಗೂ ದುಃಖ ಇಲ್ಲ. ಆದ್ದರಿಂದ ಈ ರೀತಿಯಲ್ಲಿ ನೀವು ಚಿಂತನೆ ಮಾಡಬೇಕು ಅಂತ. ಒಟ್ಟಾರೆ
ಈ ಬ್ರಹ್ಮದೇವರ ಪ್ರಾರ್ಥನೆಯೆಲ್ಲ ಪರಿಪೂರ್ಣವಾದಾಗ ಎಲ್ಲ ದೈತ್ಯರ ವಧೆ ಆಗಬೇಕು. ಈ ವಧೆಯ ಪ್ರಸಂಗಕ್ಕೆ ಹತ್ರ ಬರ್ತಾರೆ ಭಾಗವತಕಾರರು. ಗದಾಯಾಮಪವಿದ್ಧಾಯಾಂ ಹಾಹಾಕಾರೇ ವಿನಿರ್ಗತೆ ಮಾನಯಾಮಾಸ ತದ್ಧರ್ಮಂ ಸುನಾಭಂ ಚಾಸ್ಮರದ್ವಿಭುಃ. ಒಂದು ಕ್ಷಣ ಏನಾಗಿದೆ, ಹಿರಣ್ಯಾಕ್ಷನ ಗದೆಯ ಪ್ರಹಾರಕ್ಕೆ ಪರಮಾತ್ಮನ ಕೈಯಲ್ಲಿದ್ದ ಗದೆ ಕೆಳಗೆ ಬೀಳುತ್ತೆ. ದೊಡ್ಡ ಹಾಹಾಕಾರ. ಆವಾಗ ಹಿರಣ್ಯಾಕ್ಷ, ನೀನು ನಿರಾಯುಧ, ಯಾವತ್ತು ನಿರಾಯುಧರ ಮೇಲೆ ಆಯುಧ ಪ್ರಯೋಗ ಮಾಡಬಾರದು ಅಂತ ಯುದ್ಧ ನಿಯಮ, ಆದ್ದರಿಂದ ನೀನು ಒಂದು ಆಯುಧವನ್ನು ಸ್ವೀಕಾರ ಮಾಡಿಕೊಂಡು ಬಾ ಅಂತ ಹೇಳ್ತಾನೆ. ಮಾನಯಾಮಾಸ ತದ್ಧರ್ಮಂ. ರಕ್ಕಸನಾದರೂ ಕೂಡ ಯುದ್ಧದ ಧರ್ಮದ ಸಮಯ ಪ್ರಜ್ಞೆ ಏನಿತ್ತೋ ಅದಕ್ಕೊಂದು ಮೆಚ್ಚುಗೆ ಸೂಸಿ ಪರಮಾತ್ಮ ತಾನು ಸುದರ್ಶನ ಚಕ್ರದ ಸ್ಮರಣೆ ಮಾಡಿಕೊಳ್ತಾನೆ. ಆದ್ದರಿಂದ ಇವನು ಧರ್ಮ ಮಾಡಿದ ಅಂತ ಅರ್ಥ ತೋರುತ್ತೆ. ಆದರೆ ಯಾಕೆಂದರೆ ನಿರಾಯುಧರ ಮೇಲೆ ಕೈ ಮಾಡೋದು, ಕೈ ಮಾಡದೇ ಇರೋದು ಒಂದು ಧರ್ಮ. ಅದನ್ನು ಇವನು ಧರ್ಮಾಚರಣೆ ಮಾಡ್ತಾ ಪರಮಾತ್ಮನಿಗೆ ಸಂತೋಷ ಆಯಿತು ಅಂತ ಅರ್ಥ ಬರುತ್ತೆ. ಆದರೆ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈಹಿ ಕೃತೋ ಹರೇಹೇ ಅಂತ, ಭಕ್ತಿ ಇಲ್ಲದೆ ಯಾವ ಧರ್ಮಾಚರಣೆ ಮಾಡಿದ್ರೂ ಅದು ಅಧರ್ಮವೇ ಆಗುತ್ತೆ. ಆದ್ದರಿಂದ ಈ ನಿಯಮಕ್ಕೆ ವಿರುದ್ಧ, ಆದ್ದರಿಂದ ಇದು ಸಮಸ್ಯೆಯೇ ಇಲ್ಲ. ಅದಕ್ಕೆ ಅವರಂತಾರೆ, ನಮ್ಮ ಅಭಿಪ್ರಾಯನೇ ಬೇರೆ. ಅಲ್ಲೇನು ಭಕ್ತಿ ಇಲ್ಲದೆ ಮಾಡಿದರೆ, ಹಿರಣ್ಯಾಕ್ಷ ಭಕ್ತಿಯಿಂದಲೇ ಯುದ್ಧ ಮಾಡ್ತಾನೆ. ಹತೋಸಿ ಅಂತ ಹೇಳಿ ಕ್ರೂರ ದೃಷ್ಟಿಯಿಂದಾಗಿ ಏನು ಅವನು ಸುಡುವ ಹಾಗೆ ನೋಡ್ತಾನೆ ಪರಮಾತ್ಮನನ್ನು, ಅದೂ ಭಕ್ತಿಯಿಂದ, ಕ್ಷತ್ರಿಯ ಧರ್ಮದ ಪರಿಪಾಲನೆ. ಆದ್ದರಿಂದ ಅವನಿಗೆ ಭಕ್ತಿ ಇತ್ತು ಅಂತ. ಸ್ವಗತ ದಯಾಹನತ್ ಕ್ಷಾತ್ರಧರ್ಮೇಣ ಸೇವಿತವಾನಿತಿ ವಾಸ್ತವೋರ್ಥ. ಭಕ್ತಿಯಿಂದ ಕ್ಷಾತ್ರಧರ್ಮದ ಪ್ರಕಾರ ಪರಮಾತ್ಮನ ಸೇವೆ ಮಾಡಿದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಅರ್ಥ ಮಾಡ್ತಾರೆ. ಆದರೆ ಒಳಗೊಬ್ಬ ಅಸುರ ಇದ್ದಾನೆ ಅನ್ನೋದ್ರ ಪರಿಕಲ್ಪನೆ ಬಿಟ್ಟುಕೊಂಡು ಅವರು ಮಾತಾಡೋದು. ಆದರೆ ಹಾಗಾದರೆ ಒಂದು ಸಮಸ್ಯೆ, ಮಾನಯಾಮಾಸ ತದ್ಧರ್ಮಂ ಅಂತ ಒಂದು ಮಾತಿದೆ. ಹಿರಣ್ಯಾಕ್ಷನ ಯುದ್ಧದ ಧರ್ಮ ಏನಿತ್ತೋ ಅದನ್ನು ಪರಮಾತ್ಮ ತಾನು ಒಪ್ತಾನೆ. ಮತ್ತು ಪರಮಾತ್ಮ ಸಮ್ಮತಿ ಕೊಟ್ಟಾನೆ, ಅದಕ್ಕೊಂದು ಫಲ ಇರಬೇಕು. ಏನು ಫಲ ಅಂತ ಪ್ರಶ್ನೆ ಬರುತ್ತೆ. ಇದು ಒಂದು ಸಮಸ್ಯೆ. ಈ ಪ್ರಶ್ನೆಗೂ ಆಚಾರ್ಯರು ಉತ್ತರ ನೀಡುತ್ತಾರೆ. ಮತ್ತೊಂದು, ಗದೆ ಜಾರಿ ಬಿದ್ದಿದೆ, ಸುದರ್ಶನ ಚಕ್ರವನ್ನು ಸ್ಮರಣೆ ಮಾಡಿಕೊಳ್ತಾನೆ ಅಂತಲ್ಲ. ಪರಮಾತ್ಮ ರುದ್ರದೇವರನ್ನೇ ಸ್ತಂಭನ ಮಾಡಿದವ. ಅಂದಮೇಲೆ ತನ್ನ ಇಚ್ಛೆ ಪಟ್ಟರೆ ಅವನನ್ನು ಸ್ತಂಭೀಭೂತನನ್ನಾಗಿ, ಕೈಯಲ್ಲಿ ಮೈಯಲ್ಲಿ ಯಾವುದೇ ಚಲನೆ ಬಾರದ ಹಾಗೆ ಮಾಡುವ ಸಾಮರ್ಥ್ಯ ಪರಮಾತ್ಮನಿಗಿತ್ತು. ಕೈಯಿಂದಲೇ ಅವನ ಇಡೀ ಕ್ರಿಯಾಶಕ್ತಿಯನ್ನೇ ಕಬಳಿಸಿ ಕೈಯಿಂದ ಪೆಟ್ಟು ಕೊಟ್ಟಿದ್ರೆ ಆಗಿತ್ತು. ಯಾಕೆಂದರೆ ಮುಂದೆಯೂ ಕೂಡ ಕಿವಿಯ ಕೆಳಭಾಗದಲ್ಲಿ ಕೈಯಿಂದ ಹೊಡೆದುಕೊಳ್ತಾನೆ, ಮತ್ತು ಅಲ್ಲಿ ಚಕ್ರದ ಪ್ರಯೋಗ ಇಲ್ಲ. ಮತ್ತು ಈ ಚಕ್ರ ಯಾಕೆ ಸುದರ್ಶನ ಚಕ್ರವನ್ನು ತಾನು ಸ್ವೀಕಾರ ಮಾಡ್ತಾನೆ ಅಂತಂದರೆ, ಆಚಾರ್ಯ ನೀಡೋ ಉತ್ತರ, ಧರ್ಮ ಸತ್ಯಮಿತಿ ಪ್ರೋಕ್ತೋ ಧರ್ಮಶ್ಚಾಪಿ ಹರೇಃ ಪ್ರಿಯಃ ಯಥೇಚ್ಛಯೈವ ಸರ್ವಂ ತು ಮನಸಾ ದೇಹತೋಪಿ ವಾ ಕರ್ತುಂ ಶಕ್ತೋಪಿ ಶಸ್ತ್ರಾದ್ಯಾಃ ಲೀಲೈವಾನಂತಶಕ್ತಿತಃ ಇತಿ ವಾರಾಹೇ. ಯಾವತ್ತು ಧರ್ಮ ಆಗೋದು ಹೇಗೆ? ಅದ್ಭುತವಾದ ಒಂದು ಚಿಂತನಾ ದೃಷ್ಟಿಯನ್ನು ಆಚಾರ್ಯರು ನಮಗೆ ನೀಡ್ತಾರೆ. ಯಾವುದು ಧರ್ಮ ಅಂದರೆ ಶಾಸ್ತ್ರಕ್ಕನುಸಾರಿಯಾಗಿರೋದನ್ನು ಜ್ಞಾನಿಗಳು ಇದು ಸರಿ ಅಂತ ಹೇಳಿದ್ರೂ ಸಾಕು, ಅದು ಲೌಕಿಕವಾಗಿ ಧರ್ಮ ಅಂತಾಗತ್ತೆ. ಆದರೆ ಹರಿಗೆ ಪ್ರಿಯ ಆಗಿದ್ದು ಅಧರ್ಮ ಆಗಿದ್ದರೂ ಪರಮಾತ್ಮನಿಗೆ ಪ್ರಿಯ ಅಂತಾದರೆ ನಮ್ಮ ದೃಷ್ಟಿಯಲ್ಲಿ ಕೆಲವು ಅಧರ್ಮ. ದೃಷ್ಟಾಂತ, ಶ್ರೀಪಾದರಾಜರು ತಾವು ಅತ್ಯಂತ ವೈಭವದಿಂದ ಮೆರೆದದ್ದು. ಯತಿಗಳಿಗೆ ಬಂಗಾರ ಧಾರಣೆ ನಿಷಿದ್ಧ, ಅದು ನಮ್ಮ ದೃಷ್ಟಿಯಲ್ಲಿ ಅಧರ್ಮ. ಆದರೆ ಅದು ಪರಮಾತ್ಮನ ದೃಷ್ಟಿಯಲ್ಲಿ ಧರ್ಮ ಅಂದರೆ ಅದು ಧರ್ಮ ಅಂತಾಗತ್ತೆ ಅಂತ ಇಷ್ಟು ಬ್ರಹ್ಮಪುರಾಣದ ವಚನ.
ಪರಮಾತ್ಮ ಇಲ್ಲಿ ಮೆಚ್ಚಿದ, ಸರಿ ಅಂತ ಹೇಳ್ದ, ಇದು ನನಗೆ ಪ್ರಿಯ ಅಂತ ಹೇಳಲಿಲ್ಲ. ಆದ್ದರಿಂದ ಇದು ಲೌಕಿಕ ಧರ್ಮ. ಲೋಕದ ದೃಷ್ಟಿಯಲ್ಲಿ ದೊಡ್ಡವರು ನಾವು ಮಾಡುವ ಕೆಲವು ಕೆಲಸಗಳಿಗೆ ತಾವು ಸರಿ ಅಂತ ಸಮ್ಮತಿ ನೀಡ್ತಾರೆ. ಅದು ಶಾಸ್ತ್ರಕ್ಕೆ ಸಂಬಂಧಪಟ್ಟ ಧರ್ಮ ಅಲ್ಲ, ಲೌಕ ದೃಷ್ಟಿಯಿಂದ ಧರ್ಮ. ಆದ್ದರಿಂದ ಇವನೇನು ಯುದ್ಧ ಧರ್ಮ ಇದೆ, ಪರಮಾತ್ಮ ಇದು ಸರಿಯಿಂದ ಪ್ರಿಯಂ ಅನ್ನೋ ಶಬ್ದವನ್ನು ಬಳಸಲಿಲ್ಲ. ಇದು ಪ್ರಿಯ ಅಂತಾಗಿದ್ದರೆ ಆಗ ಪರಮಾತ್ಮನಿಗೆ ಸಮ್ಮತವಾದ ಧರ್ಮ, ಇದಕ್ಕೊಂದು ಫಲಕಲ್ಪನೆ ಮಾಡಬೇಕು. ಇದು ಲೌಕಿಕ ಧರ್ಮ ಆದ್ದರಿಂದ ಇದಕ್ಕೊಂದು ಫಲಕಲ್ಪನೆ ಮಾಡಬೇಕು ಅಂತ ಪ್ರಸಂಗ ಅವಕಾಶ ಇಲ್ಲ ಅಲ್ಲ. ಮತ್ತು ತನ್ನ ಇಚ್ಛೆಯಿಂದಲೇ ಅವನ ಶರೀರ ಸ್ತಂಭನ ಮಾಡಬಹುದಿತ್ತು. ಆ ರೀತಿಯಾಗಿ ಯಾಕೆ ಮಾಡಲಿಲ್ಲ ಅಂದರೆ ಅವನ ಇಚ್ಛೆ ಅನ್ನೋದೇ ಉತ್ತರ ಅಂತ. ಅವನ ಇಚ್ಛೆ ಯಾವತ್ತೂ ಮತ್ತೊಬ್ಬರಿಗೆ ನೀನು ಈ ರೀತಿಯಾಗಿ ಬಯಸಬೇಕು, ನೀನು ಹೀಗೆ ಇಚ್ಛೆ ಪಡಬೇಕು ಅನ್ನುವ ಸ್ವಾತಂತ್ರ್ಯವೇ ನಮಗಿಲ್ಲ ಅಂದಮೇಲೆ ಇದು ಅಸ್ವತಂತ್ರ ಜೀವರ ಕಥೆ. ಮತ್ತು ಸರ್ವಸ್ವತಂತ್ರನಾದ ಪರಮಾತ್ಮನ ವಿಷಯದಲ್ಲಿ ಅವನು ಹೀಗೆ ಯಾಕೆ ಇಚ್ಛೆ ಮಾಡಬೇಕೆಂಬ ಆಗ್ರಹ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಅವನು ತನ್ನ ಇಚ್ಛೆ, ತನ್ನ ಲೀಲೆ, ಆದ್ದರಿಂದ ಈ ರೀತಿಯಾಗಿ ಒಟ್ಟಾರೆ ಅವನ ಕಿವಿಯ ಬುಡಕ್ಕೆ ಬಡಿದು ಸಂಹಾರ ಮಾಡ್ತಾನೆ. ಆ ಪ್ರಸಂಗದಲ್ಲಿ ದ್ವಿತೀಯ ದುಃಖ. ಆದರೆ ಒಬ್ಬ ತಾಯಿಯ ದುಃಖದಿಂದ ಲೋಕಕಂಟಕನ ಸಂಹಾರ ಆದರೆ ಆ ದುಃಖವು ದುಃಖ ಅಲ್ಲ ಅಂತ ಹೇಳಿ ಕೊನೆಗೆ ಕರ್ದಮ ಪ್ರಜಾಪತಿಗಳಿಗೆ ಬ್ರಹ್ಮದೇವರ ಸೃಷ್ಟಿ ಮಾಡಬೇಕು ಅಂತ ಬಯಸಿದಾಗ ಮುಂದೆ ಕಪಿಲರೂಪಿ ಪರಮಾತ್ಮನ ಜನ್ಮ ಆಗುತ್ತೆ. ಆ ಕಪಿಲರೂಪಿ ಪರಮಾತ್ಮನ ಅವತಾರ ಮುಂದೆ 4ನೇ ಸ್ಕಂಧದ ಪ್ರವೇಶ, ಅದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಅನೇನ ಭಾವೇಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.